ನಮಸ್ಕಾರ ಭೈರಿದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಭೈರಿದೇವರಕೊಪ್ಪ ಗ್ರಾಮದ ಪ್ರಸಿದ್ಧ ಉರಗ ಪ್ರೇಮಿ ಸ್ನೇಕ್ ಶಿವ ಖ್ಯಾತಿಯ ಶಿವಾನಂದ ದಾಸಪ್ಪನವರ ಅವರೊಂದಿಗೆ. ಶಿವರ ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಣೆ ಮಾಡುವಂತ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮಸ್ಕಾರ ರೀ. ಈಗ ಶಿವ, ನೀವು ಇಲ್ಲಿ ಭೈರಿದೇವರಕೊಪ್ಪದೊಳಗೆ ಇದ್ದ ಎಷ್ಟು ವರ್ಷ ಆತ? ನಾ ಭೈರಿದೇವರಕೊಪ್ಪದಕ್ಕೆ ಇದ್ರೆ ಈಗ ನಮ್ಮ ತಂದೆ ತಾಯಿ ಇಲ್ಲಿ ಬಂದ ಇದ್ದಂದ್ರ ಒಂದ್ 20 ವರ್ಷ ಆತ್ರಿ ನಾವಿಲ್ಲಿ. ನಂದ ಪ್ರಾಪರ್ ನಾವ್ ಅಪ್ಪಾರ ಊರ ಸಿರುಗುಪ್ಪಿ. ಅಪ್ಪಾರ ಆದ್ರ ಗದಗ ಸೈಡ್ ಇರ್ತಿದ್ರಿ. ಗದಗ ಸೈಡ್ ಅಂತ ಶಾಗೋಟೆ ಅಂತ ಊರ್ ಐತ್ರಿ, ಆ ಊರೊಳಗೆ ಇರ್ತಿದ್ದ. ಇಲ್ಲಿ ಸುಮಾರು ಒಂದ್ 20 ವರ್ಷ ಆತ್ರಿ ಇಲ್ಲಿ ಭೈರಿದೇವರಕೊಪ್ಪ ಬಂದು ನಾವು. ಆಲ್ಮೋಸ್ಟ್ ಅಪ್ಪಾರ ಇಲ್ಲೇ ಕೆಲಸ ಮಾಡೋದ್ರಿಂದ ನಮ್ಮ ತಾಯಿಯವರ ಅವ್ವ ಅಪ್ಪ ಅವ್ರ ಊರಿ ಹೇಳ್ಬೇಕಂದ್ರ ಅವ್ರು ಇಲ್ಲಿ ಕರ್ಕೊಂಬಂದ್ ಇಲ್ಲೇ ಇಟ್ಕೊಂಡ ಒಂದ್ 20 ವರ್ಷ ಆತ್ ಬಿಡ್ರಿ. ನಾವು ತಿಳುವಳಿಕೆ ಇದ್ದಿದ್ದಿಲ್ರಿ, ಅವಾಗ ಭೈರಿದೇವರಕೊಪ್ಪ ಬಂದೆ ನಾವು ಇಲ್ಲಿ. ಅಂದ್ರೆ ಈಗ ಮನಿ ಇಲ್ಲಿ ಸ್ವಂತ ಐತಾ? ಹಿಂಗ ಸ್ವಂತ ಐತ್ರಿ ಮನಿ. ಇಲ್ಲಿ ಬಂದ ಜಾಗ ಹಿಡದ ಸ್ವಂತ ಮನಿ ಹಾಕ್ಸ್ಕೊಂಡಿವ್ರಿ. ರೀಸೆಂಟ್ ಆಗಿ ಒಂದ್ ಮನಿ ಹಾಕ್ಸ್ಕೊಂಡೇವಿ. ಬಟ್ ಸ್ವಂತ ಮನಿ ಐತ್ರಿ ಇಲ್ಲಿ ಭೈರಿದೇವರಕೊಪ್ಪ. ಅಂದ್ರ ನಿಂದ ಸ್ಕೂಲ್ ಎಲ್ಲ ಇಲ್ಲೇ ಆಗಿತ್ತು? ಹೆಂಗ ಸ್ಕೂಲ್ ಎಲ್ಲ ಇಲ್ಲೇ ರೀ. ಸ್ಕೂಲ್ ಪ್ರತಿ ನಂದ ಸೆಕೆಂಡ್ ಇಯರ್ ಮಟನು ಇಲ್ಲೇ ಹುಬ್ಳಿ ತಾಲೂಕ ಧಾರವಾಡ ಜಿಲ್ಲಾದಾಗ ಆಗೈತ್ರಿ ಎಲ್ಲ ಇಲ್ಲೇ. ಈಗ ಶಿವನಿನ ಈ ಹಾವನ್ನ ಏನ್ ಹಿಡಿತಲ್ಲ, ಏನ್ ಭಯ ಆಗೋಲ್ಲ ಏನಂತೇಳಿ? ಆಲ್ಮೋಸ್ಟ್ ಸ್ಟಾರ್ಟಿಂಗ್ ನಮ್ ಭಯ ಅನಿಸ್ತ್ರಿ. ಅದೊಂದ್ ಪ್ರಾಣಿಗಳನ್ನ ಆಲ್ಮೋಸ್ಟ್ ಒಂದ್ ಪ್ರಾಣಿಗಳ ರಕ್ಷಣೆ ಮಾಡ್ತಿದ್ವಿ ಅಲ್ವಾ. ನಾಯಿ, ಬೆಕ್ಕು ಇಂಥವೆಲ್ಲ ಪ್ರಾಣಿಗಳ ರಕ್ಷಣೆ ಮಾಡ್ತಿದ್ವಿ. ಕೆಲವೊಂದ್ ಟೈಮ್ ಹಾವುಗಳನ್ನ ಹೊಡಿತಿದ್ರಿ ಅವಾಗ. ಕರೆಕ್ಟ್. ಅವಾಗಿನ ಟೈಮ್ ಬಾಳ ಹಾವು ಹೊಡೆದಾರಿ. ಕೆಲವೊಂದ್ ನಾವು ಕಣ್ಣಾರೆ ನೋಡಿವಿ ಹಾವು ಹೊಡಿಯೋದನ್ನ. ಅದೊಂದು ಪ್ರಾಣಿ ಉಳಿಸ್ಬೇಕಂತೇಳಿ ಇವತ್ತು ಆ ಧೈರ್ಯನ ಇವತ್ತು ನಮ್ಗೆ ಹಾವು ಹಿಡ್ಯಾಕ ಒಂದ್ ಇದು ಆಗಿದ್ರಿ ನನಗಲ್ಲಿ. ಯಾಕಂತಂದ್ರ ಹೊಡಿಯೋದನ್ನ ತಡಿಬೇಕಂತೇಳಿ ಹಾವು ರಕ್ಷಣೆ ಮಾಡಕ್ ಹೋಗಿ ಇವತ್ತು ಸ್ನೇಕ್ ಶಿವ ಅಂತೇಳಿ ಪ್ರಸಿದ್ಧಿ ಪಡ್ತೇನ್ರಿ ನಾನು. ಹೌದೌದು. ಯಾಕಂದ್ರೆ ಇಲ್ಲಿ ನಿನಗೆ ಶಿವ ಅಂದ್ರೆ ಯಾವ ಶಿವ ಅಂತಾರ. ಸ್ನೇಕ್ ಶಿವ ಅಂದ್ರೆ ಸಾಕ. ನಮ್ಮ ಈ ಭೈರಿದೇವರಕೊಪ್ಪ ಅಷ್ಟ ಅಲ್ಲ, ನಮ್ಮ ಧಾರವಾಡ ಜಿಲ್ಲಾದೊಳಗ ಸ್ನೇಕ್ ಶಿವ ಅಂದ್ರ ಇವ ಭೈರಿದೇವರಕೊಪ್ಪ ಅನ್ನೋದನ್ನ ಗೊತ್ತಾಕೈತಿ. ಒಟ್ಟ ಗುರುತಿಸ್ಕೊಂಡ್ರಿ? ಗುರುತಿಸ್ಕೊಂಡೇನ್ರಿ. ಜನ ಎಲ್ಲ ಬಾಳ ಪ್ರೀತಿ ತೋರ್ಸಾರಿ. ಹೌದು. ಒಂದು ಹಾವು ಹಿಡ್ಯಾಕ ರಸ್ತಾಗೆಲ್ಲ ಬಾಳ ಅಂದ್ರೆ ಬಾಳ ಇದು ತೋರ್ಸಾರಿ ನನಗೆ. ಆಲ್ಮೋಸ್ಟ್ ಜನಗಳಿಂದನೇ ಇವತ್ತು ಹಾವುಗಳು ಉಳಿ ಆಗ್ತಾವ್ರಿ. ಯಾಕಂದ್ರ ಅವನ್ನ ಕರೆಸಿ ಹಾವು ಹಿಡಿಸಿ ನಾವು ಜಂಗಲಿಗೆ ಬಿಡ್ತಾವಲ್ಲ, ಹಾವುಗಳು ಒಟ್ಟು ಉಳಿ ಆಗ್ತಾವ್ರಿ. ಅವನ್ ಖುಷಿ ಐತಿ. ಅದು ಹಿಡಿದು ಕೆಲವೊಂದು ಸುಮಾರು ಬಾಳ ಹಾವುಗಳನ್ನ ರಕ್ಷಣೆ ಮಾಡಿನ್ರಿ. ಅದು ಭಯ ಅನ್ನೋದೇ ಹೋಗ್ಬಿಟ್ಟೈತಿ. ಭಯ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ನಂಗೆ. ಈಗ ಹಾವು ಹಿಡಿಯೋತ್ನಾಗ ಹಂಗಾಗ್ಬಿಟ್ಟೈತಿ. ಅಂದ್ರೆ ಈಗ ಶಿವನೇನ ಏನ ಹಾವು ಹಿಡಿಯಾಕತ್ತಲ್ಲ, ನೀನ್ ಸ್ಟಾರ್ಟಿಂಗ್ ಮೊದಲ ಎಷ್ಟ್ ವರ್ಷ ಆತಿ ಹಿಡಿಯಾಕತ್ತ? ಅಥವಾ ನೀನ್ ಹಿಡಿಯುವಾಗ ಎಷ್ಟು ವರ್ಷ ನಾವಿದ್ದೆ ಅಂದಾಜು? ನಾ 10th ಹೋಗ್ತಿದ್ದೀರಿ ಅವಾಗ. 10th ಹೋಗೋತ್ನಾಗ ಸ್ಟಾರ್ಟ್ ಆಗ್ಬಿಡ್ತೀರಿ ಹಾವು ಹಿಡಿದ. ಅಂದ್ರೆ 9th 10th ಇದ್ದೆ. ಆಲ್ಮೋಸ್ಟ್ 2014-15 ಹಾವು ರಕ್ಷಣೆ ಮಾಡತ್ತಿದ್ದ. ಅವಾಗಿಂತ ಸ್ಟಾರ್ಟ್ ಹಾಕೊಂತ ಬಂದ್ಬಿಡ್ತ. ಆಮೇಲೆ ಕಾಲೇಜಿಗೆ ಟೈಮಿಗೆ ಒಂದು ಕೀಪ್ಯಾಡ್ ಮೊಬೈಲ್ ಬಂತ್ರಿ. ಆಮೇಲೆ ಈಗ ಮೊಬೈಲ್ ಇಲ್ಲಾರ್ದ ನಾನು ಮನೆಗೆ ಬಂದು ಕರ್ಕೊಂಡು ಹೋಗ್ತಿದ್ರಿ ಹಾವು ಹಿಡ್ಯಾಕ. ಮೊಬೈಲ್ ಇದ್ದಿದ್ದಿಲ್ಲ ಅವಾಗ. ಶಿವರ್ ಮನಿ ಎಲ್ಲ ಕೇಳ್ಕೊಂಬಂದ್ ಕರ್ಕೊಂಡು ಹೋಗ್ತಿದ್ರೆ. ಈಗ ಕೀಪ್ಯಾಡ್ ಮೊಬೈಲ್ ತಗೊಂಡಾಗ ಅದ ನಂಬರ್ ಇನ್ನೂ ಮಟನ್ ಅದ ನಂಬರ್ ಇರೋದ್ರಿ ನನ್ನ ಕಡೆ. ಅವಾಗ ಕಾಲೇಜ್ನಾಗ ಇದ್ದಾಗ ಕ್ಲಾಸ್ ರೂಮ್ನಾಗ ಕುಂತಾಗ ಸತಿ ಫೋನ್ ಬರೋದ್ರಿ. ಫೋನ್ ಬಂದ್ಕೊಳ್ಳೆ ಫೋನ್ ಸರ್ ಅದಕ್ಕೆ ರೆಸ್ಪಾನ್ಸ್ ಮಾಡೋದ್ರಿ. ಫೋನ್ ಎಬ್ಸಿಕೊಳ್ಳೆ ಎಲ್ಲಾರು ಫೋನ್ ಅಲಾವ್ ಇದ್ದಿದ್ದಲ್ಲ ಸ್ಕೂಲ್ನಾಗ. ಅವ್ರ ಹೊರಗೆ ಬಂದು ಮಾತಾಡೋದ್ಲೇನು ಹಿಂಗೆಲ್ಲ ನನ್ನ ಬಗ್ಗೆ ಸ್ಟೋರಿ ಕೇಳ್ಕೊಂಡೆ. ಕಾಲ್ ಬಂದ್ಕೊಳ್ಳೆ ಇಮಿಡಿಯೇಟ್ಲಿ ಕಳಿಸಿ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿದ್ರಿ. ಹಂಗ ಸಪೋರ್ಟ್ ಮಾಡ್ಕೊಂತ ಬಂದ್ರಿ. ಮನೆಯವ್ರು ಒಂದ್ ಸ್ವಲ್ಪ ದಿವಸ ಸಪೋರ್ಟ್ ಮಾಡಿಲ್ರಿ ನನಗ. ಹಾವು ಹಿಡಿದು ತಂದೆ ತಾಯಿ ಹಾವು ಅಂದ್ಕೊಳ್ಳೆ ಭಯ ಅಲ್ಲ, ಯಾರಿಗಾದ್ರು ಭಯ. ನನ್ ಮಗಳಿಗೆ ಏನಾರ ಆಗಿತ್ತು ಅನ್ನೋ ಒಂದು ಭಯ ಐತ್ರಿ ಎಲ್ಲರಿಗೆ. ಆ ಭಯನ ದೂರ ಮಾಡೀನ್ರಿ ಮನೆಯವ್ರಿಗೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ ಹಾವು ರಕ್ಷಣೆ ಮಾಡ್ಕೊಂಡ್ ಅವ್ರು ನೋಡಿದ್ರಲ್ರಿ ಆ ಭಯ ಈಗೆಲ್ಲ ಸಪೋರ್ಟ್ ಮಾಡ್ತಾರಿ. ಈಗ ಹಾವು ಮನೆಯೊಳಗೆ ತಂದು ಇಟ್ಟಿರ್ತೇನ್ರಿ. ಅಂದ್ರೆ ಈಗ ಹಿಡ್ಕೊಂಡ್ ಬಂದ್ಕೊಳ್ಳೇನ ಇಮಿಡಿಯೇಟ್ಲಿ ಟೈಮ್ ಸಿಗಲ್ರಿ ಬಿಡಾಕ. ಟೈಮ್ ತಗೊಂಡ್ ಬಿಟ್ಟು ಬರೋ ಮಟ ಅಂತ ನಮ್ಮ ಮನೆಯೊಳಗೆ ಇರ್ತೈತಿ. ಹಾವು ಹಿಡಿದ ತಕ್ಷಣ 1 ತಾಸು 2 ತಾಸು ಅಷ್ಟೊಳಗೆ ರಿಲೀಸ್ ಮಾಡ್ಬಿಡ್ತೀವಿ ಹಾವು. ಈ ಟ್ರೀಟ್ಮೆಂಟ್ ಅವಕ್ಕೆ ಏನೋ ತೊಂದರೆ ಆಗಪ್ಪ ಅಂತಂದ್ರೆ ಡಾಕ್ಟರ್ ಸಹಾಯ ತಗೊಂಡ ನಾವು ಅರಣ್ಯ ಇಲಾಖೆದವ್ರದ ಒಂದು ಅವ್ರಿಗೆ ತಿಳಿಸಿ ಅದಕ್ಕೊಂದು ಪ್ರಯತ್ನ ಮಾಡಿ ಒಂದು ಬದುಕಿಸೋಕ್ ಪ್ರಯತ್ನ ಮಾಡಿ ಅದನ್ನ 1-2 ದಿವಸ ಇಟ್ಕೊಂಡಿರ್ತೀವಿ ಮನೆಯೊಳಗ. ಅಂತ ಹಾವುಗಳು ಮಾತ್ರ ಇಡಾಕ ಮಾತ್ರ ಅಲಾವಿಲ್ರಿ ಮನೆಯೊಳಗೆ. ಅಲಾವಿಲ್ರಿ, ಇರುದಿಲ್ರಿ. ಯಾಕಂದ್ರದ ಪ್ರಾಣಿ ಒಂದು ಅಡ್ಡಾಡುವಂತ ಪ್ರಾಣಿ ಮನೆಯೊಳಗೆ ತಂದಿಡುವಂತದ್ದು ಅಂದ್ರೆ ನಾವು ರಕ್ಷಣೆ ಮಾಡ್ತೇವೆ ಅಂದ್ರೆ ಹಿಂಸೆ ಮಾಡ್ಬಾರ್ದು. ಆ ಕಾರಣಕ್ಕಾಗಿ 1 ತಾಸು ಅಥವಾ 2 ತಾಸೊಳಗೆ ರಿಲೀಸ್ ಮಾಡಿದ್ರೆ ಚಲೋ ರೀ. ಈಗ ಅಂದ್ರೆ ನಿನ್ನ ಇಲ್ಲಿ ಮಟ್ಟ ಅಂದ್ರು ಇಲ್ಲಿವರೆಗೂ ಎಷ್ಟು ಹಾವು ಹಿಡಿದಿರ್ಬೋದು? ನನ್ನ ಪ್ರಕಾರ ಲೆಕ್ಕ ಮಾಡಿದ್ರೆ ಲೆಕ್ಕನೇ ಇಲ್ರಿ ಅದು ಹೇಳ್ಬೇಕಂದ್ರೆ. ಯಾಕಂದ್ರೆ ಅವಾಗಿನ ಟೈಮ್ನಾಗ ಯೂಟ್ಯೂಬ್ ಇದ್ದಿದ್ದಲ್ಲ, ನಂಗೆ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದಲ್ಲ. ಅವಾಗ ಯೂಸ್ ಮಾಡಕ್ಕೂ ಬರ್ತಿದ್ದಲ್ರಿ ನಂಗೆ ಮೊಬೈಲ್. ಅವಾಗಿನ ಟೈಮಿಗೆ ಒಂದು ನನ್ ಸರಿ ಸುಮಾರು ಅಂದ್ರೆ ಒಂದು 9,000 ಮೇಲ್ಪಟ್ಟು ಹಾವು ರಕ್ಷಣೆ ಮಾಡಿದ್ರಿ ನಾನು. 9,000 ಮೇಲ್ಪಟ್ಟ. ಅದು ಆಲ್ಮೋಸ್ಟ್ ಈಗ ಯೂಟ್ಯೂಬ್ನಾಗ ವಿಡಿಯೋ ಬರತ್ತವ್ರಿ. ಪ್ರೂಫಿಗೆ ಅಂತ ಒಂದ್ ಸ್ವಲ್ಪ ಮೊಬೈಲ್ ತಗೊಂಡಾಗಿಂತ ಒಂದ್ ವಿಡಿಯೋ ಇಟ್ಕೊಂಡೇವ್ರಿ. ಅವಾಗಿನ ಮಂಕ್ರಿ ಯಾರು ವಿಡಿಯೋ ಮಾಡ್ಕೊಂತಿದ್ರು ವಿಡಿಯೋ ಅಂದ್ರೆ ಗೊತ್ತಿಲ್ರಿ ನಾವು. ಅದಕ್ಕೆ ಅಷ್ಟು ಮಾಹಿತಿ. ಈಗ ನೀವು ಈ ಹಾವನ್ನ ಹಿಡಿದಿದ್ದ ಈ ವಿಡಿಯೋಸ್ ಎಲ್ಲರ ಸಿಗ್ತಾವಂತೆ, ಎಲ್ಲಿ ಸಿಗ್ಬೋದು?
ಯೂಟ್ಯೂಬ್ನಾಗ ಸಿಗ್ತಾವ್ರಿ. ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ ಚಾನಲ್ ಐತ್ರಿ, ಸ್ನೇಕ್ ಶಿವ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ರೀಸೆಂಟ್ ಆಗಿ ಮಾಡ್ಕೊಂಡಿವ್ರಿ. ಅಂದ್ರ ಅದ ಯೂಟ್ಯೂಬ್ನಾಗ ನಮ್ ವಿಡಿಯೋಸ್ ಇರ್ಲಿ ಅಂತ ಹೇಳಿ, ಅಂದ್ರೆ ನಮ್ಮ ನೆನಪಿನ ಸಂಬಂಧ ಅದು ವಿಡಿಯೋ ಇರ್ಲಿ ಅಂತ ಹೇಳಿ ಮಾಡ್ಕೊಂಡೇವಿ. ಆ ವಿಡಿಯೋ ಅಂದ್ರೆ ಒಂದೊಂದು ವಿಡಿಯೋ ಯಾವಾಗ ನಾವು ಹಿಡಿತೀವಲ್ಲ ಆ ವಿಡಿಯೋನ ಬಿಟ್ಟಿರ್ತೇವ್ರಿ. ಆಲ್ಮೋಸ್ಟ್ ವಿಡಿಯೋ ಅದಾವ್ರಿ ಅದ್ರೊಳಗ. ಕರೆಕ್ಟ್. ಅಂದ್ರೆ ಮತ್ತೆ ಜನಕ್ಕೂ ಒಂದ್ ತಿಳುವಳಿಕೆ ಕೊಟ್ಟಂಗೈತೆ. ಮತ್ತೆ ಪ್ರತಿಯೊಂದು ಹಾವು ಹಿಡಿಯಾಕ ಹೋದ್ರೆ ನಾವು ಅದನ್ನ ಮಾಹಿತಿ ಕೊಟ್ಟ ಬಿಟ್ಟವ್ರಿ. ಈ ಹಾವು ಹಿಂಗ್ ಇರ್ತೈತಿ, ಹಿಂಗ್ ಬಂದ್ ಹಿಂಗ್ ಮಾಡ್ಬೇಕನ್ನೋ ಅದು ಯೂಟ್ಯೂಬ್ನಾಗ ವಿಡಿಯೋ ತೆಗದ್ರಂದ್ರ ಅವ್ರು ಸಿಕ್ಕೈತ್ರಿ ಮಾಹಿತಿ. ಯಾರು ಭಯ ಪಡೋ ಅವಶ್ಯಕತೆ ಇಲ್ರಿ ಹಾವಿಗೆ. ಅದೊಂದ್ ಜೀವ ಬದುಕ್ಲಿ ಅಂತ ಹೇಳಿ ಅದೊಂದು ತಿಳಿಸಿವ್ರಿ ಯೂಟ್ಯೂಬ್ ಚಾನಲ್ ಒಳಗೆ. ಆಮೇಲೆ ಶಿವ, ಈಗ ನೀನು ಹಾವು ಏನು ಹಿಡಿತಿಯಲ್ಲ, ಕೆಲವೊಂದಿಷ್ಟು ಹಾವಿಗೆ ಏನು ಗಾಯಗಳಾಗಿರ್ತಾವಲ್ಲ, ಅದಕ್ಕೆಲ್ಲ ಫಸ್ಟ್ ಏಡ್ ಮಾಡಿ ಅದನ್ನೇನೋ ಆರಾಮ್ ಮಾಡಿ ಬಿಟ್ಟು ಬರ್ತೀನಿ ಅಂತಾನೆ ಕೇಳಿದ್ವಿ. ಅದ ಯಾವ ಟೈಪ್ ಮಾಡ್ತೀರಿ? ಈಗ ಮನಿಯೊಳಗೆ ತಮ್ಮ ಅದಕ್ಕೆ ಏನಾಗಿತ್ತು ಗಾಯ ಆಗಿತ್ತು ಅಂದ್ರೆ ಹಿಡ್ಕೊಂತೇವ್ರಿ, ಮನಿಯೊಳಗೆ ತೊಂಬಂದ ನೋಡ್ತೇವ್ರಿ ಗಾಯ ಏನಾಗೈತೆ ಅಂತ ಹೇಳಿ. ಮತ್ತೆ ನಾವು ಸುತ್ತಮುತ್ತಲ ಇರ್ತಾವ್ರಿ ಪಶು ಚಿಕಿತ್ಸಾಲಯ ಒಳಗ ಡಾಕ್ಟರ್ ಪರಿಚಯ ಇರ್ತಾರೆ. ಆ ಡಾಕ್ಟರ್ ಫೋನ್ ಮಾಡಿ ತಿಳಿಸ್ತಾರೆ ಹಿಂಗ ಆಗೈತೆ ಅಂತ ಹೇಳಿ. ಅವ್ರ ಅಕಸ್ಮಾತ್ ಫ್ರೀ ಇದ್ರಂದ್ರೆ ತೊಂಬರಿ ನಮ್ ಕಡೆ ನೋಡ್ತೀವಿ ಅಂತಾರೆ. ಇಲ್ಲಿಕಂತ ಫೋನಿನ ಮುಖಾಂತರ ಈ ಟೈಪ್ ಮಾಡ್ರಿ ಅಂತ ಹೇಳ್ತಾರೆ. ಆ ಟೈಪ್ ನಾವು ಮಾಡಿ ಅದಕ್ಕೆ ಆರಾಮ್ ಮಾಡ್ತೇವ್ರಿ. ಆಲ್ಮೋಸ್ಟ್ ನಾವು ಪ್ರಯತ್ನ ಮಾಡೇವ್ರಿ, ಡಾಕ್ಟರ್ ಕಡೆನೂ ಹೋದೇವಿ, ನಾವು ಮನಿಯೊಳಗೂ ಮಾಡೇವಿ. ಅದು ಡಾಕ್ಟರ್ ನಮ್ಮ ಮನಿಯೊಳಗೂ ಬಂದ್ ಮಾಡ್ಯಾರ್ರಿ ಟ್ರೀಟ್ಮೆಂಟ್. ಬಟ್ ಒಂದು ಸುಮಾರು ಒಂದು ಹಾವುಗಳನ್ನ ರಕ್ಷಣೆ ಮಾಡೇವ್ರಿ. ಮಂಗ್ಯ ಆತ, ಹಾವು ಆತ, ವಿವಿಧ ಪ್ರಾಣಿಗಳ್ರಿ, ಕಾಡು ಪ್ರಾಣಿಗಳನ್ನ ಬಹಳ ರಕ್ಷಣೆ ಮಾಡೇವ್ರಿ. ಅಂದ್ರೆ ಮಂಗ್ಯಾನು ನೋಡಿದ್ರಿ? ಮಂಗ್ಯ ನೋಡಿದ್ರಿ, ತೊಂದ್ರೆ ಇರುವಂತ ಮಂಗ್ಯಗಳು ಬಹಳ ಸಿಕ್ಕವ್ರಿ ನಮ್ಗೆ. ಈಗ ಆಕ್ಸಿಡೆಂಟ್ ಆಗಿದ್ವಿ, ಕರೆಂಟ್ ಹೊಡೆದಿದ್ವಿ, ಅವು ಏನೋ ತೊಂದರೆ ಆಗಿ ಬಿದ್ದಿದಂತ ಪ್ರಾಣಿಗಳನ್ನ ತಗೊಂಡ್ ಮನೆಯೊಳಗೆ ಇಟ್ಕೊಂಡು ಆರೈಕೆ ಮಾಡಿ ಅದ್ರ ಪ್ರತಿಯೊಂದು ವೈಲ್ಡ್ ಒಳಗ್ ಬರುವಂತ ಪ್ರಾಣಿಗಳನ್ನ ನಾವು ಹಿಡಿಬೇಕಂದ್ರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ತಿಳಿಸ್ಬೇಕಾಗ್ಲಿ. ಅದ್ರ ತಿಳಿಸಿ ಅದ್ರ ಪ್ರೊಸೀಜರ್ ಏನೈತಲ್ಲ ಅದ್ರ ಪ್ರಕಾರ ನಾವು ಪ್ರಾಣಿಗಳ ರಕ್ಷಣೆ ಮಾಡ್ಕೊಂತ ಬಂದಿವ್ರಿ ಇಲ್ಲಿ ಮಟನ್. ಈಗ ಹಾವು ಏನ ಹಿಡಿತಲ್ಲ ಶಿವನಿನ, ಎಲ್ಲ ಹಾವುನು ಕಡಿಬೋದಾ, ಎಲ್ಲ ವಿಷಯ ಇರ್ಬೋದಾ, ಅಥವಾ ಕೆಲವೊಂದಿಷ್ಟು ಮಾತ್ರ ಇರ್ತಾವ? ಹಾವುಗಳ ಪ್ರತಿಯೊಂದು ಹಾವುಗಳು ರೀ ತನ್ನಂದ ರಕ್ಷಣೆ ಮಾಡ್ಕೊಂಡಾಗ ಮಾತ್ರ ಓಡಾಡ್ತಾವ್ರಿ ಕಡ್ಯಾಕ. ಅದಕ್ಕೆ ಗೊತ್ತಿರಂಗಿಲ್ಲ ನಾವು ರಕ್ಷಣೆ ಮಾಡತ್ತೇವೆ, ನಾವು ಏನ್ ಮಾಡತ್ತೇವೆ ಅದಕ್ಕೆ ಗೊತ್ತಿರಂಗಿಲ್ಲ. ಪ್ರತಿಯೊಂದು ಜೀವಿನೂ ಆತ್ರಿ, ಒಂದ್ ಇರಿಬಿ ಸತ್ಯ ನಮ್ಗೆ ಏನಾರ ಕಾಲಿಟ್ರೆ ಕಡದ್ಬೋದೈತಿ. ಹಂಗಾಗಿ ಪ್ರತಿಯೊಂದು ಜೀವಿಗಳನ್ನು ಹಾವುಗಳನ್ನು ಕಡಿಯಾಕ ಪ್ರಯತ್ನ ಮಾಡ್ತಾವ್ರಿ. ಅದ್ರ ಕೆಲವೊಂದು ಹಾವಿನೊಳಗೆ ವಿಷ ಬರ್ತಾವ, ಕೆಲವೊಂದು ಹಾವಿನೊಳಗೆ ವಿಷ ಬರಂಗಿಲ್ರಿ. ಅದ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಹಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತ್ರಿ ಈ ಹಾವಿನೊಳಗೆ ವಿಷ ಐತಿ, ಈ ಹಾವು ಈ ಮೂಮೆಂಟ್ ಕುಂತೈತಿ, ಇದ ಜಾತಿ ಹಾವು ಇದ ಟೈಮಿಗೆ ಕಡಿಯಾಕ ಬರ್ತೈತಿ. ಇದನ್ನ ಹಿಡಿ ಮೆಥಡ್ ಹೆಂಗ್ ತಿಳ್ಕೊಬೇಕ್ರಿ, ಯಾವ ಟೈಮಿಗೆ ಏನ್ ಕುಂತೈತಿ ಹಾವು. ಈಗ ನಾಗರಾವ್ ತಿಳ್ಕೊಂಡ್ರಿ, ಲೋಕಲ್ ಸಿಗುವಂತ ಹಾವ ನಾಗರಾವ್. ಅದ್ ಕುಂತಿದ ಸ್ಥಳ ಹೆಂಗಿರ್ತೈತಂದ್ರಿ, ಈಗ ಕುಂತಿರ್ತ ಕೂಡ ನಾವು ಹೋಗ್ಕೊಳ್ಳೆ ಕೈ ಹಾಕಂಗಿಲ್ರಿ. ಯಾಕಂದ್ರ ಅದು ಬಾಡಿ ಇರ್ತೈತಲ್ಲ, ಬಾಲ ನಾವು ಹೋದ್ಕೊಳ್ಳೆ ಬಾಲ ಹಿಡಿಬೇಕ. ಬಾಲ ಹಿಡಿಯೋ ಟೈಮಿಗೆ ಅದ್ರ ಮಕಾನ ಒಲೆ ಇಟ್ಕೊಂಡ್ ಕುಂದಿರ್ತೈತ್ರಿ. ನಾವ್ ಇಮಿಡಿಯೇಟ್ಲಿ ಬಾಲ ಐತಂತ ಹಿಡಿಯಾಕ ಹೋದ್ರ ಇಮಿಡಿಯೇಟ್ಲಿ ಬಾಯಿ ಹಾಕಿ ಬಿಡ್ತೈತ್ರಿ. ಹಂಗಾಗಿ ಅದನ್ನ ತಿಳ್ಕೊಬೇಕ್ರಿ. ಅಂದ್ರೆ ಯಾವ ಮೆಥಡಿಗೆ ಹೋಗಿ ಹಿಡಿಬೇಕಂದ್ರ ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರ ಯಾರಾದ್ರೂ ಹಾವು ರಕ್ಷಣೆ ಮಾಡ್ಬೋದ್ರಿ. ಸಂಪೂರ್ಣವಾಗಿ ತಿಳ್ಕೊಬೇಕ್ರಿ ಹಾವು ರಕ್ಷಣೆ ಮಾಡೋಕ್ಕಿಂತ ಮುಂಚೆನ. ಈಗ ಒಂದ್ ಹಾವು ಹಿಡಿದ್ಕೊಳ್ಳೆ ನಾನು ಇನ್ನೊಂದು ಜಾತಿ ಹಾವು ಬಂದ್ ಹಿಡಿಬಹುದು ಅನ್ನೋದು ಆತಪ್ರಿ. ಪ್ರತಿಯೊಂದು ಜಾತಿ ಬಗ್ಗೆನ ತಿಳ್ಕೊಬೇಕಾಕೈತ್ರಿ. ಈಗ ಕೊಳಕ ಮಂಡಲ ಹಾವು ಅಂತ ಬರ್ತೈತ್ರಿ, ನಾಗರಾಮಿಗಿಂತ ಬಾಳ ಡೇಂಜರ್ ಸ್ನೇಕ್ ರೀ ಅದು. ಅಂದ್ರೆ ವಿಷಕಾರಿ ಸರ್ಪ ರೀ. ಅಂದ್ರ ಅದು ಕಡಿತಪ್ಪ ಅಂತಂದ್ರ ಇಮಿಡಿಯೇಟ್ಲಿ ಅಟ್ಯಾಕ್ ಮಾಡ್ತೈತ್ರಿ. ಮನುಷ್ಯ ಅಲ್ಲದಂದ್ರೆ ಒಂದ್ 2 ಫೂಟ್ ದೂರನ ಅಟ್ಯಾಕ್ ಮಾಡ್ಬಿಡ್ತೈತಿ ನಮ್ಗ. ಅದು ಕಡಿ ಮೊಮೆಂಟ್ ಕಡಿಕ್ಕಿಂತ ಮುಂಚೆ ಒಂದ್ 2 ಸಿಗ್ನಲ್ ಕೊಡ್ತೈತ್ರಿ. ಅದನ್ನ ತಿಳ್ಕೊಬೇಕ್ರಿ ನಾವು. ಈ ಟೈಮಿಗೆ ಅದ ಸೌಂಡ್ ಮಾಡತ್ತಂದ್ರ ನಮ್ ಕಡಿತಂತ ಅಂತ ಹೇಳಿ. ಇವ್ರ ಕೆಲವೊಬ್ರು ಗೊತ್ತಿಲ್ಲಾರ್ದವ್ರು ಮಾಹಿತಿ ಇದ್ದಾರ ಅಂತ ಹೆಬ್ಬಾವ್ ಅಂತ ಹೇಳಿ ಹಿಡಿದವ್ರು ಬಾಳ ಅದಾರಿ. ಅದ್ರದ ಬಾಡಿ ಇರುವುದು ಹೆಬ್ಬಾವಂಗತೆ ಕಾಣ್ತೈತ್ರಿ. ಅದ್ರ ಹೆಬ್ಬಾವ್ ಅಲ್ರಿ ಹಾವ್ ಅದ. ನೀವು ಅದನ್ನ ಹಿಡಿದಿರ? ಲೋಕಲ್ ಐತ್ರಿ ಹಾವು. ಸುಮಾರು ಒಂದು ನನ್ನ ಪ್ರಕಾರ ಒಂದು 700-800 ಹಾವು ಅವನ್ನ ರಕ್ಷಣೆ ಮಾಡೇನ್ರಿ ನಾನು. ಆಲ್ಮೋಸ್ಟ್ ಲೋಕಲ್ ಸಿಗುವಂತ ಪ್ರಾಣಿಗಳು ಅದೊಂದು ಜೀವ ಐತ್ರಿ. ಐತಿ. ಆದ್ರೆ ಇಲ್ಲಿ ಜನಕ್ಕ ಯಾವ ಜಾತಿ ಬಾತಿ ಏನ್ ಗೊತ್ತಾಗಲ್ಲ, ಗೊತ್ತಾಗಿಲ್ರಿ. ಹಾವು ಅಂದ್ಬಿಟ್ರೆ ಒಟ್ಟು ಭಯ ಹಾವು ಅಂದ್ಕೊಳ್ಳಿ ಯಾವ್ದೋ ಹಾವು ನೋಡಿದ್ರೆ ನಾಗರಾವ ಇಲ್ಲ ಕೆರೆ ಹಾವು ತಿಳ್ಕೊಂಡ್ಬಿಡ್ತಾರೆ. ಬಟ್ ಹಾವು ಇದು ಹಾವು ಆದಂಗೆ ಎದ್ರ ಸಂಬಂಧ ಬಂದೈತಿ ಅದು ಗೊತ್ತಿಲ್ಲ. ಕೆಲವೊಂದು ಮೂಢನಂಬಿಕೆ ಅದಾವ್ರಿ ಮನೆಯೊಳಗೆ. ಈಗ ಮನೆಯ ಮುಂದೆ ಬಂದೈತಂದ್ರ ಈಗ ಯಾರೋ ಒಬ್ಬರು ಅದ ಮನೆಯೊಳಗೆ ಪ್ರೆಗ್ನೆಂಟ್ ಇರ್ತಾರೆ, ಅಲ್ಲಿ ಪ್ರೆಗ್ನೆಂಟ್ ಅದಾರ, ಅದಕ್ಕೆ ಹಾವು ಬಂದೈತಿ, ಹಾವಿನ ಕಣ್ಣು ಹೋಗೈತಿ. ಈ ಹಾವಿಗೆ ಮನುಷ್ಯರಿಗೆ ಯಾವ ಸಂಬಂಧ ಇರಂಗಿಲ್ಲ. ಅಂದ್ರೆ ಪ್ರೆಗ್ನೆಂಟ್ ಅದಾರ ಅಂತ ಹೇಳಿ ಹಾವಿಗೆ ಎಫೆಕ್ಟ್ ಆಗೋದು, ಅದರಿಂದ ಮನುಷ್ಯರಿಗೆ ಎಫೆಕ್ಟ್ ಆಗೋದು ಯಾವುದಿಲ್ಲ. ಅದು ಆಹಾರಕ್ಕೆ ಸಂಬಂಧ ಬಂದಿರ್ತೈತಿ, ಒಂದು ವಾತಾವರಣಕ್ಕೆ ಸಂಬಂಧ ಬಂದಿರ್ತೈತಿ ಅಷ್ಟೇ. ಅದು ಬಿಟ್ರೆ ಮನುಷ್ಯರಿಗೆ ಯಾವ್ದು ತೊಂದರೆ ಇಲ್ಲ. ಇದು ತಿಳ್ಕೊಳೋದು ಮೂಢನಂಬಿಕೆ ಅಂತಾರೆ ಇದು. ಜನ ಆಗ್ಲೇ ಮಾಡ್ಕೊಂಡಿದ್ರಿ, ಇದು ಪದ್ಧತಿ ಪ್ರಕಾರ ಇದು ಅಲ್ರಿ. ಅದಕ್ಕಲ್ಲ ಅಲ್ರಿ, ಅದಕ್ಕೆ ಸಂಬಂಧ ಪಡುದಿಲ್ರಿ. ಈಗ ಹಾವು ಹಾಲು ಕುಡಿತೈತೆ ಅಂತಾರಲ್ರಿ, ಅದ ಒಂದ್ ಸುಳ್ರಿ. ಅದ ಹಾವು ಅಂಕ್ರಿ ಹಾಲು ಕುಡಿಯಂಗಿಲ್ರಿ. ಅದ್ರ ನೈಸರ್ಗಿಕ ಆಹಾರ ಅಲ್ರಿ ಹಾಲು. ಅದ ಪ್ಯೂರ್ ಮಾಂಸಾಹಾರಿ ರೀ ಹಾವು. ಕಪ್ಪಿ ಇಲಿ ಕೀಟಾಣುಗಳ ತಿಂದು ಬದುಕುವಂತ ಹಾವು ರೀ ಅದ. ಜನ ಒಂದು ಮೂಢನಂಬಿಕೆಗೆ ಬಲಿ ಆಗೈತ್ರಿ ಅಷ್ಟ. ಈ ಸಿನಿಮಾದೊಳಗದೆಲ್ಲ ನೋಡಿ ಹಾಲು ಕುಡಿದ್ರೆ ತಿಳ್ಕೊಂಡ್ಬಿಟ್ಟಾರೆ ತಿಳ್ಕೊಂಡ್ಬಿಟ್ಟಾರೆ. ಈಗ ಶಿವ ಹಾವು ಹಿಡಿತನಪ್ಪ ಅಂದ ತಕ್ಷಣ ಕೆಲವೊಂದಿಷ್ಟು ಮಂದಿ ತಿಳ್ಕೊಳ್ಳೋದು ಅವನ ಕೈ ಗರುಡ ಐತಿ, ಅದೈತಿ ಇದೈತಿ ಹಿಂಗೇನೋ ಒಟ್ಟ ಜನರ ಭಾವನೆ ಒಳಗೆ ಇರ್ತೈತಿ. ಆದ್ರೆ ನೀನ್ ಆ ವಿದ್ಯೆ ನಿನಗೆ ಹೆಂಗ ಸಿಕ್ತಿ?
ಅದು ನಾನು ಹಾವು ಹಿಡಿಯೋದನ್ನ ಹೆಂಗ ಅಂತಂದ್ರೆ ಗರುಡ ರೇಖೆ ಇರ್ತೈತಿ, ಅದೊಂದು ದೇವ್ರದ್ದು ಇದು ಇರ್ತೈತಿ ಇಲ್ರಿ, ದೇವ್ರ ಆಶೀರ್ವಾದ ಅಂಕ ಇರ್ತೈತಿಲ್ಲ ಗರುಡ ರೇಖೆ ಇರೋದು ಮಾತ್ರ ಸುಳ್ರಿ. ಹಾವಿಗೆ ಅದಕ್ಕೆ ಯಾವ್ದು ಸಂಬಂಧ ಇಲ್ಲ. ಅದು ಹಿಡಿಯುವಂತ ಒಂದು ಮೆಥಡ್ ರೀ, ಟೆಕ್ನಿಕ್, ಅದು ಕಲ್ತಿದ್ದಂತ ವಿದ್ಯೆ ರೀ. ಅದನ್ನ ಮನಸ್ಸು ಮಾಡಿದ್ರೆ ಈಗ ಒಬ್ಬ ಮನುಷ್ಯ ಅದನ್ನ ಡೈರಿಂಗ್ ಮಾಡಿ ನಾ ಹಾವು ರಕ್ಷಣೆ ಮಾಡ್ಬೇಕ್ರಿ ಅಂತ ಬಂದಂದ್ರ ಅವನ 3-4 ತಿಂಗಳೊಳಗ ಹಾವಿನ ಬಗ್ಗೆ ತಿಳ್ಕೊಂಡ್ರ ಅವನು ಹಾವು ಹಿಡಿತಾನ. ತಿಳ್ಕೊಬೇಕ್ರಿ ಮೊದ್ಲು ಹಾವು ಯಾವ್ದು ಹೆಂಗಿರ್ತೈತಿ ಎಲ್ಲ ತಿಳ್ಕೊಬೇಕ್ರಿ. ಬಹಳ ಚಾಣಕ್ಷತನದಿಂದ ಹಿಡಿಬೇಕ್ರಿ, ಬಟ್ ಅದನ್ನ ಕಡಿಸ್ಕೊಲಾರ್ದಂಗೆ ಹಿಡಿಬೇಕ್ರಿ. ಆಲ್ಮೋಸ್ಟ್ ನಾವ್ ಇಷ್ಟ ಇದು ಮಾಡ್ಯಾವ ಅಂದ್ರು, ಇಷ್ಟ ಹಿಡಿದೇವ್ ಅಂದ್ರು ಆಲ್ಮೋಸ್ಟ್ ನಮ್ ಹಾವು ಕಡದವ್ರಿ. ವಿಷಕಾರಿ ಅಂತಂದು ಒಂದ್ ಹಾವು ನಾಗರವ್ರಿ. ಒಂದ್ಸಲ ಹಿಡ್ಯಾಕ್ ಹೋದಾಗ್ರಿ ಅದ ಯಾವ ಏರಿಯಾ ಅಂತ ನೆನಪಿಲ್ರಿ, ಬಾಳ ದಿವಸದಿಂದ ಆಲ್ಮೋಸ್ಟ್ ಬಾಯಿ ತೆಗದ್ ನಮ್ಗದ ಟಚ್ ಮಾಡೈತ್ರಿ, ಅದು ಹಲ್ಲು ಮುಡ್ಸಿಲ್ರಿ. ನಂದು ಒಂದು ನಸೀಬಾರಿ ಅದೊಂದು ನನ್ ಪುಣ್ಯ ರೀ. ಟಚ್ ಮಾಡೈತ್ರಿ, ಅದು ಹಲ್ಲು ಮುಡಿಲ್ಲ. ಅದೊಂದು ಜೀವದಿಂದ ಪಾರಾಗೈತ್ರಿ. ಅದೇನ್ ತೊಂದ್ರೆ ಅನುಭವಿಸಿಲ್ಲ ನಾನು, ಅದೇನು ತೊಂದ್ರೆನೂ ಆಗ್ಲಿಲ್ಲ ನನಗೆ. ಅದ್ ಮತ್ತೊಳ್ಳಿ ವಾಟರ್ ಸ್ನೇಕ್ ಅಂದ್ರೆ ನೀರುಳ್ಳಿ ಹಾವು ಅಂತ ಕರೀತಾರೆ. ಆಲ್ಮೋಸ್ಟ್ ಅದ್ ಹಿಡಿಯೋತ್ನಾಗ ಸ್ವಲ್ಪ ಮೆಥಡ್ ಚೇಂಜ್ ಆಗಿ ಅದು ಕಡ್ದಿತ್ತಿ. ಇನ್ನೂ ಕಲಿಯೈತ್ರಿ, ಅದು ಇನ್ನೂ ಕಲಿಯೈತ್ರಿ. ಅದ ಆಲ್ಮೋಸ್ಟ್ ಕಡ್ದವ್ರಿ. ಅದೇನು ವಿಷಯ ಇರಂಗಿಲ್ರಿ, ಹಾವು ವಿಷಯ ಇಲ್ಲ. ಆಲ್ಮೋಸ್ಟ್ ಜನ ಒಟ್ಟ ಹಾವು ಕಡದತ್ತ ತಕ್ಷಣ ಭಯ ಹಾವು ಕಡದ್ ಕುಳಿ ತಿಕೋರಿ. ಅದ್ ಹಾವು ಕಡದ ವಿಷ ಏರಿ ಸಾಯ್ತಾರಲ್ಲ ಗೊತ್ತಿಲ್ರಿ, ಎದ್ರಿ ಅದ ಸತ್ತಿರ್ತಾರ. ಹಾವು ವಿಷ ಏರಿ ಅದು ಯಾವಾಗ ಸಾಯ್ದಿರ್ತ ಗೊತ್ತಿಲ್ಲ. ಏನಪ್ಪಾ ಅಂತಂದ್ರ ನನಗೆ ಹಾವು ಕಡದತ್ತೆ ನಾ ಬಂದ್ಬಿಡ್ತೈತ್ರಿ. ಈಗ ಒಂದು ಟೈಮ್ ನಾವ್ ಒಂದು ಕತಿ ಕೇಳ್ತೀವಿ ಅವಾಗೆಲ್ಲ. ಈಗ ಇಬ್ಬರು ಮನುಷ್ಯರು ಹೋಗ್ತಿರ್ತಾರಂತ್ರಿ, ಅಲ್ಲಿ ಅವ್ನು ನೋಡಿದ್ದ ಹಾವ್ರಿ, ಅವ್ನ್ ಕಡ್ದಿದ್ದು ಧೋನಿ ಕಟ್ಟಾರಿ. ಹಾವು ಕಡದಂತ ಸತ್ಬಿಟ್ಟಾರಿ. ಹಾವು ಕಡದೈತ್ರಿ ಅವಂಗ, ಅವ್ನು ನೋಡಿ ಧೋನಿ ಕಟ್ಟ, ಧೋನಿ ಕಟ್ಟ ಕಡದತ್ತ ಸುಮ್ಮನೆ ಬಿಟ್ಟಾರಿ. ಈ ಹಾವು ಕಡದಿಲ್ರಿ, ಅವ್ನ್ ಧೋನಿ ಕಟ್ಟ ಕಡದೈತಿ, ಹಾವು ಕಡದಂತ ಸತ್ಬಿಟ್ಟ. ಹಾವು ಕಡ್ಸ್ಕೊಂಡ್ ಹೋದನ್ರಿ. ಅಂದ್ರ ಬದುಕಾಕ ಧೈರ್ಯನ ಧೈರ್ಯ ಇರ್ಬೇಕ್ರಿ. ಹಾವು ಕಡಿತಪ್ಪ ಅಂತಂದ್ರೆ ಸಹಿತ ಧೈರ್ಯದಿಂದ ಲೋಕಲ್ ಜಿಲ್ಲಾ ಆಸ್ಪತ್ರೆಗಳು ಇರ್ತಾವಲ್ರಿ, ಅಲ್ಲಿ ಆಸ್ಪತ್ರೆ ಸುಮ್ಮನೆ ಹೋಗಿ ಹಿಂಗ್ ಹಾವು ಕಡದೈತಿ ನಮ್ಗೆ ಅಂತೇಳಿ ಟ್ರೀಟ್ಮೆಂಟ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ. ಶಿವ, ಈಗ ನೀವೇನ ಹಾವು ಹಿಡಿದಿರ್ತೀರಲ್ಲ, ಇವನ್ನ ಎಲ್ಲಿ ಓದ್ಬಿಡ್ತೀರಿ? ಈಗ ಹಾವುಗಳ ಹಿಡಿದ್ರೆ ಏನ್ ಮಾಡ್ತೇವೆ ಅಂದ್ರೆ, ಈಗ ವಿಷಕಾರಿ ಹಾವು ಇಲ್ಲ ಅಂದ್ರೆ ಅವಕೋರ್ ಅಂತ ಒಂದು ಪ್ಲೇಸ್ ಅದಾವ್ರಿ ಹಾವು. ಈಗ ವಾಟರ್ ಸ್ನೇಕ್ ಅಂದಾರ, ನೀರುಳ್ಳಿ ಹಾವು ಅಂತೇಳಿ, ಅದು ಜಾಸ್ತಿ ಘಟನೆಗೆ ಇರೋದು. ಇಲ್ಲ ಇಂತ ಹಾಳ ನೀರ್ ನಿಂತಿರ್ತದೆ, ಬಟ್ ಅದನ್ನ ಅಲ್ಲೇ ಬಿಡ್ಬೇಕು, ಅದ ಪ್ಲೇಸಿಗೆ ಬಿಡ್ಬೇಕ್ರಿ. ಈಗ ನಾಗ ಬಂದ್ ಕೂಡಲೇ ಈಗ ಹಿಡಿದ ಜಾಗ ಒಂದ್ 2-3 ಕಿಲೋಮೀಟರ್ ಅಷ್ಟು ದೂರ ಬಿಡ್ಬೇಕ್ರಿ, ಜಾಸ್ತಿ ದೂರ ಬಿಡಂಗಿಲ್ಲ. ಹಿಂಗ ಹಾವಿನ ಮ್ಯಾಗ ಇದು ಅದಾವ್ರಿ, ಇಂತ ಹಾವು ಇಲ್ಲೇ ಬಿಡ್ಬೇಕ, ಇಂತ ಹಾವು ಇಲ್ಲೇ ಬದುಕ್ತೈತಿ ಅನ್ನುವಂತ ಇದು ಅದಾವ್ರಿ. ಅದ್ರ ಪ್ರಕಾರ ನಾವು ಬಿಟ್ಕೊಂಡು ಹೋಗ್ತೇವೆ ನಾವು. ಈಗ ಇಲ್ಲೇ ಹಾವು ಹಿಡಿದು ಅಂದ್ರೆ ಇದನ್ನೆಲ್ಲ ಬಿಡ್ಬೇಕಂತ ಅದ್ರ ವಾತಾವರಣ ತಕ್ಕಂತ ಅದಕ್ಕೆ ಸೆಟ್ ಆಗುವಂತಲ್ಲಿ ಅದಕ್ಕೆ ಆಹಾರ ಸಿಗ್ಬೇಕ್ರಿ, ನೀರ್ ಸಿಗ್ಬೇಕ. ಆ ಊರೊಳಗ್ ಬರಬಾರ್ದ್ರಿ. ಈಗ ಊರೊಳಗ್ ಬರೋದಕ್ಕೆ ಕೇಳ್ರಿ, ಹಾವು ಅದಕ್ಕೆ ಆಹಾರ ಸಂಬಂಧ ಬರೋದ್ರಿ. ಈ ಮನಿಯೊಳಗ ಕೆಲವೊಂದು ಮನಿಯೊಳಗ ಸುತ್ತಮುತ್ತ ಸ್ವಚ್ಛ ಇಟ್ಕೊಂಡಿರಂಗಿಲ್ರಿ, ಇಲ್ಲಿ ಕೊಪ್ಪಿ ಇಂತ ಹುಳಗಳನ್ನ ಹುಡುಕೊಂಡ್ ಬಂದ್ಬಿಡ್ತೈತ್ರಿ ಹಾವು. ಹಂಗಾಗಿ ಅಂತ ಆಹಾರ ಸಿಗುವಂತ ಜಾಗ ಬಿಟ್ವಿ ಅಂದ್ರ ಊರೊಳಗ್ ಬರಂಗಿಲ್ರಿ ಹಾವು. ಈಗ ಆಲ್ಮೋಸ್ಟ್ ಈ ನೀವೇನ ಈ ಹಾವು ಹಿಡಿಯಾಕತ್ತೀರಿ, ನೀವು ಹಿಡಿಯಾಕತ್ಮೇಲೆ ಜನಕ್ಕೆ ಸ್ವಲ್ಪ ಭಯ ಅನ್ನೋದು ಭಾಳ ಕಡಿಮೆ ಆಗೈತಿ. ಯಾಕಂತಂದ್ರ ಎಷ್ಟೋ ಮಂದಿ ಹಾವು ಮನಿ ಒಳಗ್ ಬಂದಾಗ ತಿಂಗಳಾನ್ಗಟ್ಲೆ ಮನಿ ಬಿಟ್ಟು ಹೋಗಿದ್ರೆ ಅಂದ್ರೆ ತಾನ ಹೋಗತಿ ಏನಪ್ಪಾ ಅಂತ ಮನಿ ಬಿಟ್ಟು ಹೋದಂತದನ್ನ ನಾವು ನೋಡೇವೆ ಮತ್ ಕೇಳೇವೆ. ಈಗ ನೀವು ಹಿಡಿಯಾಕತ್ಮೇಲೆ ಜನಕ್ಕೆ ಭಾಳ ಒಂಥರ ಏನಪ್ಪಾ ಅಂದ್ರೆ ಧೈರ್ಯ ಯಾಕಂತಂದ್ರ ಅವರೇ ಹಿಡಿತಾರ ಅನ್ನುವಂತ ಒಂದು ಉತ್ಸಾಹದೊಳಗೆ ಇರ್ತಾರೆ. ಫೋನ್ ಐತೆ, ಫೋನ್ ಮಾಡಿ ಹಿಡ್ಕೊಂಡೋಗ್ತಾರಪ್ಪ ಅಂತ ಫೋನ್ ಹಂಗ್ ಮಾಡ್ಬಿಡ್ತಾರೆ. ಈ ಮನೆಯೊಳಗೆ ಬಂದ ಕೂಡಲೇನ ಒಟ್ಟು ಭಯ ಪಡುದಿಲ್ರಿ ಯಾರು ಜಾಸ್ತಿಗೆ. ಯಾವ ಮಂದಿ ಇರ್ತಾಳೆ, ಯಾವ ಶಿವ ಫೋನ್ ಹಚ್ಚಂತಾಳೆ, ಯಾಕೆ ಇರ್ತೀರಿ ಇನ್ನು ಈ ಲೆಕ್ಕಕ್ಕೆ ಬಂದ್ಬಿಟ್ಟಾರೆ. ಒಟ್ಟ ಹೆಚ್ಚು ಕಡಿಮೆ ಒಟ್ಟ ಡೈಲಿ ಒಂದ್ರ ಫೋನ್ ಬಂದಿರ್ತಾವ್ರಿ, ಡೈಲಿ ಒಂದ್ರ ಫೋನ್ ಇದ್ದೇ ಇರ್ತಾವ್ರಿ. ಎಲ್ಲರ ಅಲ್ಲಿ ಬಂದತ್ ಇಲ್ಲಿ ಬಂದತ್ ಅಂತ ಹೇಳಿರ್ತಾವ್ರಿ. ಇಲ್ಲ ಯಾವ್ದಾದ್ರು ಪ್ರಾಣಿಗೆ ಆಕ್ಸಿಡೆಂಟ್ ಆಗೈತಿ, ಇಲ್ಲ ಹಾವು ಹಿಂಗ್ ಸಿಕ್ಕೊಂಡೈತ್ರಿ, ಇಲ್ಲ ಮಂದಿ ಹಂಗ್ ಬಾಳ ತೊಂದರೆ ಆಗೈತ್ರಿ, ಒಟ್ಟು ಪ್ರತಿಯೊಂದು ಪ್ರಾಣಿಗಳಿಗೂ ಫೋನ್ ಮಾಡ್ತಾರ್ರಿ. ಈ ರೋಡ್ನಾಗ ಬೀದಿ ಆಕಳುಗಳಂತ ಹೆಚ್ಚಾಗ್ಬಿಟ್ಟಾವ್ರಿ ಹುಬ್ಳಿದಾರ ಒಳಗೆ. ಆ ಆಕಳು ಪಾಪ ಏನಾರ ತೊಂದರೆ ಸಿಕ್ಕೊಂಡಿದ್ ಫೋನ್ ಹಚ್ತಾರ್ರಿ, ಇದಕ್ಕೇನ ಟ್ರೀಟ್ಮೆಂಟ್ ಮಾಡಿಸ್ರಿ, ಇದಕ್ಕೇನ ಮಾಡಿಸ್ರಿ, ಪ್ರಯತ್ನ ಮಾಡಿಸ್ರಿ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತಲು ಇದ್ದವ್ರಿಗೆ ತಿಳಿಸ್ತೇವೆ. ನಮ್ ಕೈಲಿ ಅದನ್ನ ನಾವು ಮಾಡಿರ್ತೇವೆ. ಒಟ್ಟು ಪ್ರಾಣಿಗಳು ಉಳಿಸುದ್ರಿ. ಬಟ್ ಏನೋ ಸ್ವಂತ ತೊಂದರೆ ಒಳಗೆ ಇರ್ತಾವ್ರಿ ಪ್ರಾಣಿಗಳು, ಎಲ್ಲಾ ಪ್ರತಿಯೊಂದು ಪ್ರಾಣಿಗಳನ್ನು ಒಟ್ಟ ರಕ್ಷಣೆ ಮಾಡುದ್ರಿ. ಅಂದ್ರೆ ಈಗ ಶಿವ, ನೀವು ಮೊದಲ ಕಲಿಬೇಕಾದ್ರೆ ಹೆಂಗ ನೀನ್ ಕಲಿತಿ ಅಥವಾ ಯಾರೋ ಕಲಿಸಿದ್ರು ಏನ್ರ ಅದ್ರದ ಕೆಲವೊಂದಿಷ್ಟ ಕಲಿಬೇಕಾದ್ರೆ ಏನ್ರ ಅದಕ್ಕೆ ಏನೈತಿ ಮಾಹಿತಿ ಅಂದ್ರೆ ಈಗ ಕೆಲವೊಂದು ಕಲಿಬೇಕಂತ ನಾವ್ ಪ್ರಯತ್ನ ಅಂದ್ರೆ ಇದನ್ನ ಕಲ್ಸುವಂತ ಸ್ಕೂಲ್ ಇಲ್ರಿ, ಕಲ್ಸುವಂತದ್ ಏನ್ ವಿದ್ಯೆ ಇರುವುದಿಲ್ರಿ. ಯಾರು ಕಲ್ಸಾಕ ಧೈರ್ಯ ಮಾಡಂಗಿಲ್ರಿ. ಆಲ್ಮೋಸ್ಟ್ ನಾವು ಧೈರ್ಯದಿಂದ ತಗೊಂಡು ನಮ್ ಧೈರ್ಯನ ಇವತ್ತೊಂದು ಗುರು ರೀ. ಅದೇನ್ ಧೈರ್ಯ ಐತಲ್ರಿ, ಅದು ಕಲಿಬೇಕ ಮಾಡ್ಬೇಕು ಅನ್ನೋ ವಿದ್ಯೆನ ನಮ್ಗೊಂದು ಇದು ಆಗ್ಬಿಟ್ಟೈತ್ರಿ. ಅದ್ರ ಧೈರ್ಯ ಬಂದ್ ಕೂಡಲೇ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ ಹೋದ್ರಿ. ಕೆಲವು ಯೂಟ್ಯೂಬ್ ಒಳಗ ಟಿವಿ ಒಳಗ ನೋಡ್ಕೊಂತಿರ್ತಿದ್ರಿ. ಕೆಲವೊಂದ್ ಸ್ವಲ್ಪ ದಿವ್ಸ ಆದ್ಕೂಡಲೇ ನಂಗೆ 2017 ಒಳಗ
ಯಲ್ಲಪ್ಪ ಜೋಡಾಳಿ ಅಂತ ಹೇಳ್ರಿ, ಧಾರವಾಡದವ್ರ. ಅವ್ರು ಬಹಳ ಪ್ರಸಿದ್ಧಿ ಪಡೆದವ್ರಿ. ಅವಾಗ ಅಂದ್ರೆ 20-25 ವರ್ಷ ಗಟ್ಲೆ ಆತ್ರಿ ಹಾವು ರಕ್ಷಣೆ ಮಾಡತ್ತವ್ರ. ಅವ್ರೊಂದು ನಂಬರ್ ಸಿಕ್ತಿರಿ ನನಗೆ. ನಂಬರ್ ಸಿಕ್ಕೊಳ್ಳಿ ಅವ್ರು ಫೋನ್ ಮಾಡ್ಕೊಳ್ಳಿ, ಅವ್ರು ರೆಸ್ಪಾನ್ಸ್ ಮಾಡಿದ್ರು ನಂಗೆ, ಚಲೋ ರೆಸ್ಪಾನ್ಸ್ ಮಾಡಿದ್ರ. ಹೋದ್ಕೊಳ್ಳಿ ಬೆಟ್ಟ ಇದ್ರು ಅವ್ರಿಗೆಲ್ಲ ಅದ್ರ ಬಗ್ಗೆ ಹೇಳಿದ್ರ. ಮತ್ ಬರ್ತಾ ಬರ್ತಾ ಅವ್ರ ಜೊತೆ ಒಡನಾಟ ಚಲೋ ಆತ್ರಿ ನನಗೆ. ಆಮೇಲೆ ಇನ್ನೂ ಹೆಚ್ಚು ನನಗೆ ಹಾವುಗಳ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಹುಡ್ತ್ರಿ. ಆಮೇಲೆ ಬಂದ್ಕೊಳ್ಳಿ ಸಂಗಮೇಶ್ ಅಂತ ಹೇಳ್ರಿ, ಸಂಗಮೇಶ್ ಚಕ್ರಸಾಲೆ ಅಂತ ಹೇಳಿ ಇಲ್ಲೇ ಲೋಕಲ್ ಇದ್ರಿ ಹೊಸೂರೊಳಗ ಅವ್ರ. ಅವರು ಸ್ಟಾರ್ಟಿಂಗ್ ಅವ್ರು ಹುಬ್ಳಿಗೆ 2001 ಹಾವು ಹಿಡಿಯಕ್ ಸ್ಟಾರ್ಟ್ ಮಾಡಿದ್ರಿ. ಅಂದ್ರೆ ಇಲ್ಲಿ ಹುಬ್ಳಿ ಧಾರವಾಡ ಸೀನಿಯರ್ ಅಂದ್ರೆ ಅವ್ರ ಅನ್ಸತ್ರಿ ಜಾಸ್ತಿ. ಯಾಕಂದ್ರ ನಾ ರಿಟೈರ್ಡ್ ಆಗಿದ್ವಿ ನಾವ್ ಇನ್ನ ಮುಸ್ಲಿ ಅವ್ರ ಹಿಡಿಯೋತ್ನೇ ಹಾವ. ಅವ್ರ ಒಡನಾಟ ಅವ್ರ ಜೊತೆ ಚಲೋ ಆತ್ರಿ. ಅವ್ರ ಜೊತೆ ಹೆಚ್ಚಿನ ಮಾಹಿತಿ ತಿಳ್ಕೊಂತ ನೀವು ಈಗ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತೇವ್ರಿ ಹಾವುಗಳ ಬಗ್ಗೆ. ಈಗ ನಂಗೆ ಕಾಲ್ ಬಂತಂದ್ರೆ ಅವ್ರು ಯಾರಿಗೆ ಕೇಳ್ತೇವ್ರಿ ಅವ್ರಿಗೆ, ಅಲ್ಲಿಂದ ಫೋನ್ ಬಂದಿತ್ತು ನಮಗೆ, ನಿಮ್ಗೆ ಏನಾರ ಬಂದೈತೆ ಫೋನ್, ಇಲ್ಲ ನಮ್ಗೆ ಬಂದಿಲ್ಲ ನೀವು ಹೋಗಿ ಅಂತ ಹೇಳ್ತಾರೆ. ಇಲ್ಲ ಅಲ್ಲಿಂದ ಫೋನ್ ಬಂದಿತ್ತು ನಾವ್ ಹೊಂಟೇನಿ ಅಂತಗಳು, ಇಲ್ಲ ಹಂಗಾರೆ ನೀವು ಹೋಗ್ರಿ ನಾವ್ ಹೊಂಟಿಲ್ಲ ಅಂತ ಹೇಳೋದು. ಅಂದ್ರೆ ಈಗ ಏನ್ ಮಾಡ್ತಾರೆ, ಸಮೀಪ ಇರ್ತೈತಿ ಫೋನ್ ನಂಬರ್ ಯಾರು ಎಲ್ಲಾರು ಹಚ್ಚಿಬಿಡ್ತಾರೆ. ಯಾರ ನಂಬರ್ ಗಾಬರಿ ಆಗಿ ಒಟ್ಟು ಎಲ್ಲರಿಗೆ ಯಾರು ಲಗು ಬರ್ತಾರ ಅಂತ ಹಚ್ಚಿಬಿಡ್ತಾರೆ ಎಲ್ಲರಿಗೆ. ಮತ್ತೆ ನಾವೇನ್ ಮಾಡ್ತೇವೆ, ಏರಿಯಾ ಕೇಳ್ಕೊಂತೀವಿ. ಅಲ್ಲಿ ನಮ್ ಸಮೀಪ ಅಂದ್ರೆ ಅಲ್ಲಿ ಹೋಗ್ತೇವೆ. ಈ ಕಡೆ ಕುಂದಗೋಳ, ಸಂಸ್ಥೆ, ಲಕ್ಷ್ಮೇಶ್ವರ ಈ ಕಡೆ ಸೈಡ್ ಬಂದು ಮಾಡ್ತೀವಿ. ಅಲ್ಲಿ ಯಾರು ಸಮೀಪ ಅದಲ್ಲ ಅವ್ರು ಕಳಿಸಿ ಕೊಟ್ಬಿಡ್ತಾರೆ. ಹಿಂಗೊಬ್ರು ಮನೆಯೊಳಗೆ ಹಾವು ಐತಿ, ಅವ್ರ ನಂಬರ್ ತಗೊಳ್ರಿ, ಅದ್ ನಾವು ರಕ್ಷಣೆ ಮಾಡ್ಕೊಂಬರ್ರಿ ಅಂತೇಳಿ ಅವ್ರು ಕಳಿಸಿ ಬಿಡ್ತೇವೆ. ಅದ್ ಹಂಗ ನಮ್ ಒಡನಾಟ ಚಲೋ ಹಾಕೊಂತ ಹೋದ್ರಿ. ಆಮೇಲೆ ರೀಸೆಂಟ್ ಆಗಿ ಅವ್ರು ಒಂದು NGO ಸ್ಟಾರ್ಟ್ ಮಾಡಿದ್ರಿ, ಯಲ್ಲಪ್ಪ ಜೋಡಾಳಿ ಅಂತ ಹೇಳಿ, ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ಅಂತ ಹೇಳಿ. ಆಲ್ಮೋಸ್ಟ್ ಅದ್ರಾಗ ಲೋಕಲ್ ಉತ್ತರ ಕರ್ನಾಟಕದೊಳಗೆ ಏನ್ ಹಾವು ರಕ್ಷಣೆ ಮಾಡ್ತಾರಲ್ರಿ, ಪ್ರತಿಯೊಬ್ರು ಆ ಗ್ರೂಪ್ ನಾಗ ಹೋದಾರ. ಪ್ರತಿ ಜಿಲ್ಲಾದವ್ರು ಅದಾರ್ರಿ. ಏನ ಗ್ರೂಪ್ ನ ಹಾಕಿಬಿಡ್ತಾರೆ, ಇಂತ ಹಾವು ಮತ್ತೆ ಆ ಊರ್ನವ್ರು ಯಾರಾದ್ರೆಲ್ಲ ಸ್ವಲ್ಪ ಹೋಗಿ ಮಾಡ್ಕೊಂಬರಿ ಹಿಂಗ್ ಕಾಂಟ್ಯಾಕ್ಟ್ ಮಾಡ್ಕೊಂತ ಹೋಗ್ಬಿಡ್ತೀರಿ. ಅದ ಆಲ್ಮೋಸ್ಟ್ ಆ ಸಂಘಟನೆ ಮಾಡಿ ಅದಕ್ಕೊಂದು ಎಲ್ಲರಿಗೂ ಹೆಲ್ಪ್ ಮಾಡ್ಯಾರ. ಅದ್ರೊಳಗೆ ಅಂದ್ರ ಎಲ್ಲಾರನ್ನು ಕೂಡಿಸಿ ಮೀಟಿಂಗ್ ಮಾಡಿ ಒಂದ್ ಸೊಸೈಟಿಯನ್ನು ನಡ್ಸ್ಕೊಂಡ್ ಹೊಂಟಾರಿ. ಅವ್ರ ಬಹಳ ವರ್ಷ ಆತ್ರಿ ಅದ್ರ ಬಗ್ಗೆ ಮಾತಾಡತ್ತ. ಅದ್ರ ಬಗ್ಗೆ ಪ್ರತಿಯೊಂದು ಹಾವುಗಳು ಯಶಸ್ವಿ ಆಗೈತ್ರಿ. ಅದ್ರದ ಒಂದು ಯೂಟ್ಯೂಬ್ ಚಾನಲ್ ಐತ್ರಿ, ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ಅಂತ ಹೇಳಿ. ಎಲ್ಲಾ ಹಾವುಗಳು ಏನ್ ನಡೀತಾರಲ್ರಿ, ಪ್ರತಿಯೊಂದು ಹಾವುಗಳು ರಕ್ಷಣೆ ಮಾಡುವಂತ ವಿಡಿಯೋಗಳು ಎಲ್ಲ ಬರ್ತಾವ್ರಿ. ಯಾವ ಎಲ್ಲಿ ರಕ್ಷಣೆ ಮಾಡ್ರ ಅಂತ ಅಲ್ಲಿ ಅಷ್ಟು ವಿಡಿಯೋ ಬರ್ತಾವ್ರಿ. ಇದ್ರಾಗ ಎಲ್ಲ ನನ್ನ ವಿಡಿಯೋನು ಹಾಕ್ತಾರ್ರಿ, ಅವ್ರ ವಿಡಿಯೋನು ಹಾಕ್ತಾರ. ಈಗ ಅವ್ರು ಕೊಟ್ಟಂತ ಅವ್ರ ವಿಡಿಯೋನು ಹಾಕ್ತಾರ. ಬಟ್ ಯಾರ ಕ್ಯಾಚ್ ಮಾಡ್ಕೊಂಡ್ ಸಿಗ್ತೈತ್ರಿ. ಅದನ್ನ ಸರ್ಚ್ ಮಾಡ್ರಂಕ್ರಿ ಎಲ್ಲಾ ಮಾಹಿತಿನೂ ಸಿಗ್ತೈತ್ರಿ. ಅಡ್ಡಿಲ್ಲ. ಶಿವ, ಈಗ ನಿನ್ ಜೋಡಿ ಒಡನಾಟ ಇಟ್ಕೊಂಡ ಮತ್ತ ಯಾರ ನಿನ್ನಂಗ ಏನ್ರ ಹಿಡಿಯೋದನ್ನ ಕಲ್ತಾರೋ ಏನೋ ಹೆಂಗ? ಈಗ ಕಲ್ತಾರ ಕೆಲವೊಬ್ರು ಅದನ್ನ ಇಂಟ್ರೆಸ್ಟ್ ಕೊಟ್ಟು ನನ್ನ ಕಡೆ ಬಂದ ಕಲ್ತವ್ರು ಅದಾರಿ, ಬಹಳ ಜನ ಅದಾರಿ. ಅಂದ್ರೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಬಂದ ಕಲ್ತ ಆಲ್ಮೋಸ್ಟ್ ಇನ್ನೂ ಕಲಿಯಾತವ್ರು ಅದಾರಿ, ಕಲ್ತವ್ರು ಅದಾರ. ಈಗ ಒಂದ್ ಫೋನ್ ಬಂದೈತಂಪ ಹೋಗಿ ರಕ್ಷಣೆ ಮಾಡ್ಕೊಂಡ್ ಬರ್ತಾರೆ ಹಾವು. ಈಗ ಬೈರಿಕೊಪ್ಪದಾಗ ಅಂತಂದ್ರ ನಮ್ಮ ಶಂಭು ಅವ್ರು ಅದಾರಿ ನನ್ನ ಜೊತೆ ಇದ್ರು. ಬಾಳ ಅಂದ್ರ ಅವ್ರ ಬಗ್ಗೆ ಹಾವಿನ ಬಗ್ಗೆ ಬಾಳ ತಿಳ್ಕೊಂಡಾರ, ಮಾಹಿತಿ ಐತ್ರಿ. ಈಗ ನಾ ಇಲ್ಲ ಅಂದ್ರು ಈಗ ನಾನ್ ಮುಂದಿದ್ದೆ ಅಂದ್ರೆ ಹಾವು ರಕ್ಷಣೆ ಮಾಡ್ತಾರ ಅವ್ರು, ಮಾಡ್ತಾರ. ಅದ್ರ ಆಲ್ಮೋಸ್ಟ್ ನಾವು ನೋಟಿಸ್ ಕೊಟ್ಟಿಲ್ರಿ. ಹಂಗ ಸಂಪೂರ್ಣವಾಗಿ ತಿಳಿದಿಂದ ಹಿಡಿದ್ರೆ ಬೆಸ್ಟ್ ರೀ. ಅದ್ರ ಬಗ್ಗೆ ತಿಳ್ಕೊಬೇಕಾಕೈತ್ರಿ. ಯಾಕಂದ್ರೆ ಹಾವುಗಳ ಕಲರ್ ಚೇಂಜ್ ಆಗ್ತಾವ್ರಿ. ಈಗ ಪರಿ ಬಿಡೋಕ್ಕಿಂತ ಮುಂಚೆ ಹಾವು ಒಂದ್ ಕಲರ್ ಇರ್ತೈತ್ರಿ, ಪರಿ ಬಿಟ್ಟಿದ್ಮೇಲೆ ಒಂದ್ ಹಾವು ಒಂದ್ ಕಲರ್ ಆಗ್ತೈತಿ. ಅದ್ರ ಬಗ್ಗೆ ಕರೆಕ್ಟ್ ತಿಳ್ಕೊಂಡ್ರೆ ಮಾತ್ರ ಹಾವು ಹಿಡಿಬೋದ್ರಿ. ಅಂದ್ರೆ ಈಗ ಇಲ್ಲ ಅದನ್ನ ಬೇರೆ ಹಾವು ಇತ್ತ, ಅದ್ ಹಂಗಿತ್ತ, ಇಲ್ಲ ಹಿಂಗಿತ್ತ, ಕನ್ಫ್ಯೂಸ್ ಆಗ್ತಾರೆ. ಕಲರ್ ಚೇಂಜ್ ಆಗಿ ಕನ್ಫ್ಯೂಸ್ ಆಗಿ ಆ ವಿಷ ಇಲ್ಲಾರ್ದ ಹಾವು ವಿಷ ಐತಂತೇಳಿ ತಿಳ್ಕೊಂಡ್ ಹಿಡಿದ್ರೆ ಅದ್ ಕಡಿಸ್ಕೊಂಡ್ರೆ ಬಹಳ ತೊಂದರೆ ಆಗ್ತೈತಿ. ಅದ್ ಸಂಪೂರ್ಣವಾಗಿ ತಿಳಿ ಮಟ್ಟ ನಾವು ಯಾರಿಗೆ ಹಂಗ ಮುಟ್ಟಿಸ್ಕೊಡಂಗಿಲ್ರಿ. ಹಾವು ಕಲ್ತಾರೆ, ಆಲ್ಮೋಸ್ಟ್ ಕಲ್ತಾರ, ಅದ್ರ ಬಗ್ಗೆ ತಿಳ್ಕೊಂಡಾರ್ರಿ. ಅದಾರಿ ಆಲ್ಮೋಸ್ಟ್ ಕಲ್ತವ್ರ. ಆಮೇಲೆ ಈಗ ಶಿವ, ಈ ಏನ ಜೋಡಿ ಅವ್ನು ತಳಕಿ ಬಿದ್ದಿರ್ತಾವಲ್ಲ, ಅವನೇನೋ ನೋಡ್ಬಾರ್ದಂತಾರ, ಅದೇನು ಮೂಢನಂಬಿಕೆ ಅಥವಾ ಏನ ನಮಗೂ ಏನು ಗೊತ್ತಿಲ್ಲ. ನೋಡ್ಬೇಡ ಅನ್ನೋದು ಜನ ಮಾಡ್ಕೊಂಡಿದ್ದು ಬಿಡ, ನೋಡ್ಕೊಂಡು. ಯಾಕಂದ್ರೆ ಈಗ ತಳಕೆ ಬಿದ್ದ ನಾವು ನೋಡಿಕೊಳ್ಳೇನ ಗೊತ್ತಾಕೈತಲ್ರಿ, ನೋಡ್ಬೇಡ ಅನ್ನೋದು. ಈಗ ನೋಡಿಕೊಳ್ಳೇನ ನೋಡ್ಬೇಡ ಅನ್ನೋದು ಗೊತ್ತಾಕೈತೆ. ಈಗ ಆಲ್ಮೋಸ್ಟ್ ನೋಡಿಕೊಳ್ಳೇನ ನಮ್ಗೆ ಕರೆಸ್ಬಿಡ್ತಾರೆ, ಇಲ್ಲ ಹಾವು ಹಿಂಗ್ ಬದೈತ್ರಿ ತಳಕೆ ಬಿದ್ದೈತೆ ಅಂತ ಕೇಳಿ. ಅದೊಂದು ಮೂಢನಂಬಿಕೆ ರೀ. ಅದಕ್ಕೆ ಯಾವ ಸಂಬಂಧ ಇಲ್ರಿ. ಅದ್ರ ಪಾಡಿಗೆ ಅದ ಇದು ಇರ್ತೈತ್ರಿ. ಅದು ವಾತಾವರಣ ತಕ್ಕಂತ ಅದು ಒಂದು ಇದ್ರೊಳಗೆ ಇರ್ತೈತ್ರಿ. ಅದೊಂದು ಸೃಷ್ಟಿ ನಿಯಮ ರೀ ಅದು. ಅದ್ರ ಮತ್ತೆ ಅದಕ್ಕೆ ಅದ್ರ ಮನುಷ್ಯರಿಗೆ ಅದರಿಂದ ಏನ್ ತೊಂದರೆ. ಆಮೇಲೆ ಈಗ ಹಾವ ಈ 12 ವರ್ಷ ಏನು ಶೇಡ್ ಇಟ್ಟಿರ್ತೈತಿ ಅಂತೇಳಿ, ಅದು ಏನು ಅದು ಮೂಢನಂಬಿಕೆ ಅಂತಿರೋ ಏನ? ಅದು ಪಕ್ಕ ಮೂಢನಂಬಿಕೆ ರೀ. ಅದು 12 ವರ್ಷ ಅದಲ್ರಿ, ಅದು ಇಡಾಕ ಸಾಧ್ಯನೇ ಇಲ್ರಿ. ಅದನ್ನ ಮೆದುಳು ಇರೋದು ಮಾತ್ರ ಈಟ ಇರ್ತೈತ್ರಿ. ಮೆದುಳು ಅದಕ್ಕೆ ಹಾರ ಹುಡ್ಕೊಂಡ್ ತಿನ್ನೋದ ವಜ್ಜಾಗಿ ಇರ್ತೈತ್ರಿ. ಅದ್ ಸೈಡ್ ಹಿಡಿದು ಮಾತ್ರ ಸುಳ್ರಿ. ಹಂಗ ಆಗಿತ್ತಂದ್ರ ಈಗ ದಿವ್ಸ ನಮ್ಮ ಮನೆಗೆ ಬರ್ಬೇಕಾಗಿತ್ರಿ ನಾವು, ಅಂದ್ರೆ ತೊಂದರೆ ಆಗೈತ್ ನನಗ ಅಂತೇಳಿ. ಅದ ಮಾತ್ರ ಒಂದು ಮೂಢನಂಬಿಕೆ ರೀ. ಅದು ನಮಗೆ ಅದಕ್ಕೆ ಯಾವ್ದು ಸೈಡ್ ಇರ್ತೈತಿ, ಯಾವ್ದು ಇರ್ತೈತಿ ಅದೆಲ್ಲ ಸುಳ್ರಿ. ಅದ್ ಜನ ಮಾಡ್ಕೊಂಡಿದ್ ನೋಡ್ರಿ ಎಲ್ಲ. ಇದು ಜನ ಹೆಂಗ್ ಮಾಡ್ತಾರಂದ್ರ ಈಗ ಹಾವು ಬಂದ್ರೆ ಓಡಾಡಿ ಹೊಡಿತಾರೆ ಮೊದಲನ್ನ, ಆಮೇಲೆ ಕಲ್ಲಿಗೆ ಪೂಜೆ ಮಾಡ್ತಾರೆ.
ತಪ್ಪಾಗೈತೆ ನಂದು ಅದಕ್ಕೆ ಪಾಯ್ನಾಗ ಸುಟ್ನ್ಯ ಅದು ಹಾಲು ಇರೋದ್ನ್ಯಾ ಜನ ಮಾಡ್ಕೊಂಡಿದ್ರಿ ಅದು. ಕರೆಕ್ಟ್ ಈಗ ಹಾವು ಉಳಿಸ್ಬೇಕ ನಾವು ಅದ್ರ ಪ್ರೀತಿ ತೋರಿಸ್ಬೇಕ ಅದಕ್ಕ ದೇವ್ರ ಅಲ್ಲ ಹಾವಿನ ದೇವ್ರ ಅಂತಾರಲ್ರಿ ಅವ್ರು ಯಾಕೆ ಹೊಡಿತಾರೆ ಜನ ಹಾವು ಬಂದ್ ಕೂಡ ಹೊಡೆದ್ ಬಿಡುದ್ರಿ ಆಮೇಲೆ ತಪ್ಪಾಗೈತಪ್ಪ ಅಂತೇಳಿ ಆ ಕಲ್ಲಿಗೆ ಹೋಗಿ ಪೂಜೆ ಮಾಡ್ತಾರೆ. ಆ ಕಲ್ಲು ಮೂರ್ತಿ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರ. ನಿಜವಾದ ಹಾವು ಬಂದ್ ಕೂಡ ಅದಕ್ಕೆ ಕೈ ಮುಗಿದು ಕಳಿಸ್ಬಿಟ್ರೆ ಅದು ಅವನ ಜೀವ ಬದುಕೊಂತೈತ್ರಿ ಹಾವು. ಈ ಟೈಪ್ ಎಲ್ಲ ಜನ ಮಾಡ್ತಾರ. ಅದೊಂದು ಮೂಢನಂಬಿಕೆ ರೀ, ಮಾಡೋದೆಲ್ಲ ಜನ ಮೂಢನಂಬಿಕೆ. ಕರೆಕ್ಟ್. ಈಗ ನಮ್ಮ ಬಸವಣ್ಣವ್ರು ಹೇಳ್ದಂಗೆ ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರೆಯ ಅಂದಂಗೆ ಈ ನಿಜವಾದ ಹಾವನ್ನ ಕೊಂದ ಈ ಕಲ್ಲು ನಾಗರಿಗೆ ನಾವು ಹಾಲನ್ನ ಎರಿಯುವಂತ ಪರಿಸ್ಥಿತಿ ಬಂದೈತಿ. ಅವ್ರು ಹೇಳಿದ್ ಕರೆಕ್ಟ್ ಐತ್ರಿ, 100% ನಿಜ ಐತ್ರಿ. ಅವ್ರು ನೋಡಿ ಅವಾಗ ಹೇಳ್ಯಾರ, ಅದನ್ನ ನಾವು ಈಗೂ ಕನ್ನಡಲ್ಲಿ ನೋಡಕತ್ತೇವೆ. ಏನಪ್ಪಾ ಈಗ ನಿಮ್ಮಂತವ್ರು ಎಲ್ಲ ಇರೋದ್ರಿಂದ ಸ್ವಲ್ಪ ಜನಕ್ಕೆಲ್ಲ ತಿಳುವಳಿಕೆ ಬರಾಕತ್ತೈತಿ. ಆಲ್ಮೋಸ್ಟ್ ಎಷ್ಟೋ ಹಾವುಗಳನ್ನ ಕೊಲ್ಲಾತಿಲ್ರಿ ಜನ, ಈಗ ಆಗ್ತಿಲ್ಲ, ಭಯ ಪಡಾತಾರೆ. ಅದನ್ನ ಅರಣ್ಯ ಇಲಾಖೆದವ್ರು ರಿಸ್ಕ್ ಮಾಡಿದ್ರಿ, ಹಾವು ಹೊಡೆದ್ರ ನಾವು ಕಂಪ್ಲೇಂಟ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಅವು ಕಾನೂನು ಪ್ರಕಾರ ಬಂದಂತ ರೂಲ್ಸ್ ಗಳನ್ನ ತಿಳಿಸಿಂದ ಹಾವುಗಳನ್ನ ಕೊಲ್ಲೋದು ಕಡಿಮೆ ಆಗೈತೆ. ಕೊಲ್ಲಾತಿಲ್ರಿ. ಯಾವ ಪ್ರಾಣಿಗಳನ್ನು ಮುಟ್ಟಬೇಕಂದ್ರೆ ಒಂದ್ 10 ಸಲ ಯೋಚನೆ ಮಾಡ್ತಾರ್ರಿ. ಇಲ್ಲ ಈಗ ನೋಡ ನೀವೆಲ್ಲ ಹಿಡಿಯಕತ್ಮೇಲೆ ಜನಕ್ಕೆ ಹೆಂಗ್ ತಿಳುವಳಿಕೆ ಬಂದೈತಂದ್ರ ಅದ ನಮ್ಮನ್ ಬಿಟ್ಟು ದೂರ ಹೋದ್ರೆ ಸಾಕು ಅನ್ನೋದು ಅಷ್ಟೇ. ಮೊದಲು ಹೆಂಗೈತಪ್ಪ ಅಂದ್ರೆ ಏರ್ ಬೆನ್ನೆತ್ತಿ ಕಡಿದೈತಿಪ್ಪ, ಅದು ಅಡ್ಡಾಡೋ ಜಾಗ ಕಂಡ್ರೆ ಹೊಡಿಯೋರಿ ಹಾವು. ಹೊಡಿದ್ರಿ ತೊಂದ್ರೆ ಮಾಡ್ಲಿಕ್ಕಂದ್ರೆ ಹಾವು ಆಯ್ತಂದ್ರೆ ಹೊಡೆದ್ ಬಿಡೋದ್ರಿ. ಹಂಗ ಜನ ಈಗ ಇರೋದವ್ರ ಹಾವು ಉಳ್ಸಾತಾರೆ. ಈಗ ನಾವು ಹಾವುಗಳನ್ನ ರಕ್ಷಣೆ ಮಾಡ್ಬೇಕಂದ್ರೆ ಜನಗಳ ಸಪೋರ್ಟ್ ಬೇಕ್ರಿ ನಮ್ಗೆ. ಯಾಕಂದ್ರೆ ಜನ ನಮ್ಗೆ ತಿಳಿಸಿದಾಗ ನಾವು ಹಾವು ಹೊಡಿತೇವ್ರಿ. ಈಗ ನಾವ್ ಅಂಕ್ರಿ ಹುಡುಕಾಡೋಗ ಹಾವು ಹಿಡಿಯಂಗಿಲ್ರಿ. ಯಾರು ತೊಂದ್ರೆ ಮಾಡ್ತಾವಂದ್ರ ಅವ್ರಿಗೆ ಫೋನ್ ಹಚ್ತಾರಲ್ಲ, ಅದ್ರ ಸಪೋರ್ಟ್ ಐತ್ರಿ ಜನಗಳ. ಅವ್ರು ನಿಮಗ್ ಫೋನ್ ಮಾಡಿದ ನಂತರ ನೀವು ಬರೋವರೆಗೂ ಅದನ್ನ ನೋಡ್ತಾ ಇರ್ಬೇಕು, ಕಾಯ್ಕೊಂತಿರ್ತಾರ. ಯಾಕಂದ್ರ ಹಂಗ ಸುಮ್ಮನೆ ಇಲ್ಲಿ ಐತೆ ನೋಡ್ಲಿ ಅದ್ರೊಳಗೆ ಎಲ್ಲಿ ಐತೆ ಅಂತ ನಿಮಗೆ ಪಟ್ಟಣ ಗೊತ್ತಾಗೋದ್ರಿ. ಜನ ಕೇಳೋದ್ರಿ, ನಾವು ಫೋನ್ ಹಚ್ಕೊಳ್ಳಿ ಏನ್ ಹೇಳ್ತೇವೆ ಅಂದ್ರೆ ಅವ್ರಿಗೆ ಹಿಂಗ ಹಾವು ಹತ್ರ ಇಂತ ಕುಂತ ಫಸ್ಟ್ ಎಲ್ಲಿ ಕೂತೈತೆ ಅಂತ ಕೇಳ್ತೇವ್ರಿ. ಹಾವು ಬ್ಯಾರಲ್ ಸಂಧ್ಯಾಗ ಕುಂತೈತೋ, ಇನ್ ಕಟ್ಟಿಗೆ ಒಳಗ್ ಕುಂತೈತೋ, ಇಲ್ಲ ಕಲ್ ಪಡಿಕೆ ಒಳಗ ಐತೋ, ಹಾವು ಇಲ್ಲ ಮನಿ ಒಳಗ ಐತೋ, ಇಲ್ಲ ಜಂತ್ಯಾಗ ಐತೋ, ಎಲ್ಲ ಕವರ್ ಹೇಳ್ತೇವ್ರಿ ಅವ್ರಿಗೆ. ಕ್ಲಿಯರ್ ಹೇಳ್ತೇವಿ. ಇಲ್ರಿ ಹಿಂಗ್ ಹೋಗೈತಿ ಅದ್ ಹಾವು ಅಂತ ಹೋಗೈತಿಲ್ರಿ. ಆ ಪ್ಲೇಸ್ ನಾವು ಬರೋ ಮಠ ಅಂದ್ರೆ ಅಬ್ಸರ್ವ್ ಮಾಡ್ತಿರ್ಬೇಕು ನೀವು. ಅಂದ್ರೆ ಯಾವ ಪ್ಲೇಸಿಗೆ ಹೋಗೈತೆ ಹಾವ, ಈಗ ಅಲ್ಲಿ ಹೋಗೈತಿಲ್ರಿ ಹಾವ, ಅದ್ರ ಮುಂದೆ ಕುಂಡ್ರಿ, ದೂರಿಂದ ಅಬ್ಸರ್ವ್ ಮಾಡ್ರಿ. ಹಾವು ಮುಂದ ನಾವ್ ಯಾವ ಜಾಗಕ್ಕೆ ಐತಂದ್ರೆ ಹಿಡ್ಕೊಂಡ್ ಅದನ್ನ ಪ್ರಯತ್ನ ಮಾಡಿ ಹಿಡಿತೇವೆ ಹಾವುಗಳನ್ನ. ನೀವು ಅದು ಒಂದ್ ಜಾಗಕ್ಕೆ ಹಾವು ಇಲ್ಲಿ ಐತೆ ಅಂದ್ಕೊಳ್ಳಿ ನಾವು ಹೊರಗಡೆ ಹೋಗ್ಬಿಟ್ರೆ ಅದು ಆಮೇಲೆ ಗೊತ್ತಿಲ್ಲ, ನೀವು ಸುಮ್ಮನೆ ಹುಡ್ಕೋದು ಹೋಗೋದೊಂದ್ ಕಡೆ ಅದು ಅಡ್ಡಾಡ್ಕೊಂತ ಇರ್ತೈತ್ರಿ. ಹಾವು ತನ್ನೊಂದು ಜಾಗ ಮಾಡ್ಕೊಂಡ್ರಿ ಹಾವು. ಈಗ ಹಾವಿನ ಮುತ್ತು ಅಂತಾರ್ರಿ. ಈಗ ಹಾವಿನ ಮುತ್ತು ಅಂತಂದ ಆಗ್ಬಿಟ್ಟೈತ. ಈಗ ಆದ್ರೂ ಒಂದು ಮಣ್ಣಿಂದ ಇದು ನೋಡಿದ್ರು ಹಾವಿನ ಮುತ್ತು ಅಂದ್ಬಿಡ್ತಾರೆ. ಅದು ಹಾವಿನ ಮುತ್ತ ಅಲ್ರಿ. ಹಾವು ಗೆದ್ಲಿ ಹುಳ ಕಟ್ಟಿದ ಅದನ್ನು ತಿನ್ಕೊಂತ ಅದನ್ನ ತಿನ್ನಾಕಂತ ಹಾವು ಹೋಗಿರ್ತೈತಿ. ಅದಕ್ಕೆ ಹಾವಿನ ಮುತ್ತ ಅಂತ ಕರೀತಾರೆ. ಅದ್ರೊಳಗಿಂದ ಯಾವಾಗ ನೋಡಿ ಹಾವಿನ ಮುತ್ತ ಅಂತ ಕರೀತಾರೆ. ಅಂದ್ರೆ ಅದೇನ್ ಮಾಡ್ತೈತ್ರಿ, ಗೆದ್ಲಿ ಹುಳ ಒಂದ್ ಹುಳ ರೀ, ಒಂದ್ ಹುಳ ಅದೊಂದು ತಾಯಿ ಅಂತ ಹುಳ ಇರ್ತೈತಲ್ರಿ. ಆ ಹುಳ ಒಂದ್ಸಲ 20,000 ಮರಿಗೆ ಜನ್ಮ ಕೊಡ್ತೈತ್ರಿ. ಒಂದ್ ಸಲ ಜನ್ಮ ಕೊಡ್ತಂದ್ರ ಅಷ್ಟ್ ಮರಿ ಜನ್ಮ ಕೊಡ್ತಾರ. 20,000 ಮರಿಗೆ ಜನ್ಮ ಕೊಡ್ತೈತ್ರಿ. ಈ ಹಾವ್ ಏನ್ ಮಾಡ್ತೈತ್ರಿ, ಅದಕ್ಕೆ ಆಹಾರ ಸಿಕ್ಬಿಡ್ತೈತಲ್ರಿ. ಆ ಕಂಟಿನ್ಯೂ ತಿನ್ಕೊಂತ ಹೋಗುದು, ಅದ್ರ ತಿನ್ನುದು ಬರೋದು, ಹೋಗುದು ತಿನ್ನುದು ಬರೋದು. ಅದು ತನ್ನ ಮನಿ ಅಲ್ರಿ, ಅದ ತನ್ನ ತಿನ್ನೋ ಆಹಾರ ಸಿಗ್ತೈತ್ರಿ ಅದಕ್ಕೆ. ಅದಕ್ಕೆ ಹಾವಿನ ಮುತ್ತ ಅಂತ ಕರೀತಾರೆ. ಅದು ಹಾವಿನ ಮುತ್ತ ಅಲ್ರಿ. ಅಲ್ಲ ಹಾವಿನ ಮುತ್ತ ತನ್ನ ಮನಿ ಮಾಡ್ಕೊಳಕ್ ಬರಂಗಿಲ್ರಿ ಹಾವಿಗೆ. ತನ್ನ ಮನಿ ಕಟ್ಕೊಳಕ ಬರಂಗಿಲ್ರಿ ಹಾವಿಗೆ. ಹೆಗ್ಗನ ಗುದ್ದೊಳಗ್ ಹೋಗ್ತೈತಿ. ಬಟ್ ಬ್ಯಾರೆ ಒಂದ್ ಪ್ರಾಣಿಗಳು ಮಾಡಿದ್ದ ಒಂದು ಇದ್ರೊಳಗೆ ವಾಸ ಮಾಡುವಂತ ಹಾವ್ರಿ ಇದು. ಮತ್ತ ವಾತಾವರಣ ತಕ್ಕಂತ ಅಡ್ಡಾಡ್ತೈತ್ರಿ. ಶೀತ ರಕ್ತ ಪ್ರಾಣಿ ಇದೆ ಹಾವು. ಅಂದ್ರೆ ಕ್ಲೈಮೇಟ್ ಜಾಸ್ತಿ ಕೋಲ್ಡ್ ಆಗಿ ಬರಂಗಿಲ್ರಿ, ಜಾಸ್ತಿ ಬಿಸಿ ಆಗಿ ಬರಂಗಿಲ್ಲ, ಜಾಸ್ತಿ ಚಳಿ ಆಗಿ ಬರಂಗಿಲ್ಲ. ಎಲ್ಲಾ ವಾತಾವರಣ ನೋಡ್ಕೊಂಡ್ ಸೆಟ್ ಆಗುವಂತ ಪ್ಲೇಸ್ ನಾಗ ಹಾವು ಇರ್ತೈತ್ರಿ. ಹಂಗ ನಾವೇನ್ ಮಾಡ್ಬೇಕ, ಮನಿ ಮುಂದೆ ಸ್ವಚ್ಛ ಇಟ್ಕೋಬೇಕ್ರಿ. ಅಂದ್ರೆ ಈಗ ಕಸ ಗಿಸ ಬೆಳೆದಿರ್ತೈತಿ. ಆ ಕಸದ ಬುಡಕ ತಂಪಿದ್ದಾಗ ಈ ಬಿಸಿಲಿನ ಟೈಮಿಗೆ ತಂಪನ್ ಜಾಗ ಹುಡುಕ್ತೈತಿ. ಕರೆಕ್ಟ್. ಈಗ ಬಿಸಿಲು ಅಂದ್ರೆ ತಂಪಿದ್ದ ಜಾಗ ಬಿಸಿಲಿನ ಟೈಮ್ ಬರ್ತೈತಿ. ಅಂದ್ರೆ ವಾತಾವರಣ ತಕ್ಕೊಂತ ಅಡ್ಡಾಡ್ತಿರ್ತೈತಿ ಹಾವು. ಶಿವ, ಈಗ ಏನ ಹಾವು ಹಿಡಿದಿರ್ತಿರಲ್ಲ, ಇದನ್ನ ಎದ್ರಾಗ ಹಾಕ್ತಿರಿ ಒಯ್ಬೇಕಾದ್ರದು ಹಿಂಗ? ಈಗ ಹಾವು ಹಿಡಿದಂತ ನಾವ್ ಮಾಡ್ತೇವೆ, ವಿಷಕಾರಿ ಹಾವುಗಳು ನೋಡ್ತೇವ್ರಿ. ಈ ಕೊಳಕ ಮಂಡಲ ಆಗ್ಲಿ, ನಾಗರಹಾವು ಆಗ್ಲಿ, ನಮ್ ಸೇಫ್ಟಿ ಸಂಬಂಧ ಒಂದು ಪ್ಲಾಸ್ಟಿಕ್ ಡಬ್ಬ ರೀ, ಚಾಕ್ಲೇಟ್ ಡಬ್ಬ, ನೀರಿನ ಕ್ಯಾನ್ ಇದ್ರೊಳಗೆಲ್ಲ ಹಾಕೊಂಡಿರ್ತೇವ್ರಿ. ಈಗ ಆಲ್ಮೋಸ್ಟ್ ಕೆರೆ ಹಾವು, ಈ ನೀರ ಹಾವು ಇವೆಲ್ಲ ಇಂತ ಇರ್ತಾವಲ್ರಿ. ಅರ್ವಿ ಚೀಲ ಅಂತ ರೆಡಿ ಮಾಡ್ತೇವ್ರಿ ನಾವು. ಅರ್ವಿ ಚೀಲದೊಳಗೆ ಹಾಕೊಂಡ್ ಬರ್ತೇವೆ. ಅಂದ್ರ ಅದ ವಿಷಯ ಇರೋಂಗಿಲ್ಲ ಅಂತ ಅರ್ವಿ ಚೀಲ ಹಾಕ್ತೇವ್ರಿ. ಈಗ ಆಲ್ಮೋಸ್ಟ್ ನಾವು ವಿಷಕಾರಿ ಹಾವು ಮಾತ್ರ ಡಬ್ಬೆ ಒಳಗೆ ಹಾಕ್ತೇವ್ರಿ. ಯಾಕಂದ್ರೆ ಹೇಳಕ್ ಬರಂಗಿಲ್ರಿ ಟೈಮ್. ನಾವ್ ಬೈಕ್ ಮ್ಯಾಗ ತೊಗೊಂಡ್ ಹೋಗಿರ್ತೇವ್ರಿ, ಇಲ್ಲ ಆಟೋದೊಳಗೆ ತೊಗೊಂಡಿರ್ತೇವಿ. ಅರ್ವಿ ಒಳಗ ವಿಷಕಾರಿ ಹಾವು ಹಾಕಿದ್ರಿ, ಅದು ಎಂತ ಅರಿವಿ ಆಗಿಲ್ರಿ. ಅದು ಪ್ರಯತ್ನ ಮಾಡಿ ಅದಕ್ಕೆ ಹಲ್ಲು ಒಂದ್ ಸ್ವಲ್ಪ ಹೊರಗೆ ಹಾಕ್ತೇಪ ಅಂದ್ರೆ ನಮ್ ಕಾಲಿಗಾಗಲಿ ಕೈ ಆಗಲಿ ಟಚ್ ಆಗೋ ಚಾನ್ಸ್ ಇರ್ತಿರ್ತೈತ್ರಿ. ಹಂಗಾಗಿ ನಾವು ವಿಷಕಾರಿ ಹಾವು ಯಾವಾಗಿದ್ರು ಡಬ್ಬೆ ಹಾಕ್ಬಿಟ್ರಿ. ಡಬ್ಬೆ ಹಾಕಿ ಹಿಡ್ಕೊಂಡ್ ಹೋಗ್ತೇವ್ರಿ. ಹಿಡ್ಕೊಂಡೋಗಿ ಅದಕ್ಕೆ ಡಬ್ಬೆ ಒಳಗೆ ಏನ್ ಮಾಡ್ತೇವೆ, ಹಾಕಿದ ಕೂಡಲೇ ಅದಕ್ಕೆ ಗಾಳಿ ಉಸಿರಾಟ ಹಾಕ್ರಿ ತೂತ್ ಮಾಡ್ತೇವ್ರಿ.
ಎಲ್ಲಾ ಕಡೆ ಸ್ವಲ್ಪ ತೂತ್ ಮಾಡಿ ಅದನ್ನ ಬಿಡೋ ಮಟ ಒಂದು ಉಸಿರಾಡಕ್ಕೆ ಅನುಕೂಲ ಆಗ್ತೈತ್ರಿ ಅದಕ್ಕೆ. ಈಗ ಒಂದು ಅವ ನಿಮ್ಗೆ ಇಲ್ಲಿ ತಗೊಂಡಿದ್ದಾರೆ ಈಗ ಅಂದ್ರೆ ಜಸ್ಟ್ ಇಲ್ಲೇ ಹಿಡ್ಕೊಂಡ್ ಬಂದಿದ್ರಿ ಅವ ಅಲ್ಲಿ ಹಿಡ್ಕೊಂಡ್ ಬಂದ್ಕೊಳ್ಳೆ ನಿಮ್ ಫೋನ್ ಅಂತ ಈ ಕಡೆ ಬಂದ್ವಿ. ಈಗ ಅದನ್ನ ಬಿಡಾಕಂತ ಹೊಂಟಿದ್ದಾರ ನಿಮ್ಗೆ ಅದನ್ನ ತೋರಿಸ್ಬಿಡ್ತೇನೆ. ತೋರಿ ನೋಡೋಣ. ಇದು ನೋಡ್ರಿ ಅವ ಈಗ ಜಸ್ಟ್ ರಕ್ಷಣೆ ಮಾಡ್ಕೊಂಡಂತ ಹಾವ್ರಿದೆ ನಾಗರಾವ್ರಿದೆ. ಈ ಟೈಪ್ ನಾವು ಏನ್ ಮಾಡಿರ್ತೇವೆ ಗಾಳಿ ಆಡ್ಲಿ ಅಂತ ಹೇಳಿ ಅದಕ್ಕೆ ತೂತ್ ಮಾಡಿರ್ತೇವೆ ಗಾಳಿ ಆಡಕ್ಕೆ. ಈಗ ನೋಡ್ರಿ ಹಂಗೈತ ಅವ ನಾಗರಾಮ ಇದು ಒಂದ್ 2 ರಿಂದ 3 ಫೂಟ್ ಐತ್ರಿ ಅವ. ಒಂದ್ ಮನಿ ಒಳಗ್ರಿ ಅಂದ್ರ ಅವ್ರು ಹೊಗಿ ಕಲ್ಲ ಅಂತ ಮಾಡ್ಯಾರ ಅದಕ್ಕ. ಅಲ್ಲಿ ಬಾತ್ರೂಮ್ ಹೋಗಲ್ಲಿ ಅದು ಕಲ್ಲಿದ್ರೊಳಗೆ ಕುಂತೈತ್ರಿ ಅವ. ನೋಡ್ರಿ ಕ್ಲಿಯರ್ ಅಂತ ಅದನ್ನ ನೋಡಿದ್ರೆ ನಮ್ಗೆ ಇಲ್ಲೇ ಮೈಯಾಗ ಕೂದಲ ಒಂಥರ ಏನಂತಾರ ಗಟ್ಟಗಾದವಪ್ಪ ಅಂತಾರಲ್ಲ ಹಂಗ್ರಿ ಭಯ ಅನ್ಸತ್ತೆ. ಅದನ್ನ ಬಿಡ್ಬೇಕಂತ ಹೇಳಿ ಹೊಂಟಿದ್ವಿ ನಾವು. ಅದು ಹಾವು ನಾವು ಇವತ್ತು ರಕ್ಷಣೆ ಮಾಡಿದ್ವಿ ಅಂತ ತಿಳ್ಕೊರಿ. ಈಗ 1 ತಾಸು ಅಂದ್ರೆ ಅದನ್ನ 2 ತಾಸು ರಿಲೀಸ್ ಮಾಡ್ಬಿಡುದ್ರಿ. ಹಿಡಿದುಕೊಳ್ಳೆ ರಿಲೀಸ್ ಮಾಡ್ಬಿಡುದ್ರಿ ಅವ. ಅದಕ್ಕೆ ಡಬ್ಬಿ ಒಳಗೆ ಭಾಳ ತೊಂದ್ರೆ ಆಗ್ತೈತ್ರಿ ಹೇಳ್ಬೇಕಂದ್ರ ಅವ. ಈಗ ಅದಕ್ಕೆ ಬಿಟ್ರೆ ಸಾಕಾಗಿಪ್ಪ ಅಂತ ಅನ್ಕೊಂತಿರ್ತೈತ್ರಿ. ಈಗ ಹಂಗಾಗಿ ನಾವ್ ಡಬ್ಬಿ ಒಳಗೆ ಇಡಂಗಿಲ್ರಿ. ಇಟ್ಟುಕೊಳ್ಳ ಸ್ವಲ್ಪ ನಾವ್ರೀಗ ಅದನ್ನ ಬಿಡಾಕ ಪ್ರಯತ್ನ ಮಾಡ್ತಿರ್ತೀವಿ ನಾವು. ಟೈಮ್ ನೋಡ್ಕೊಂಡೇ ಬಿಟ್ಬಿಡ್ತಾರೆ ತಗೊಂಡೋಗಿ ಬೇರೆ ಕಡೆ ಬಿಟ್ಬಿಡುದ್ರಿ. ಅದ್ರ ಪಡೆಗೆ ಆರಾಮ್ ಬದುಕುಂತೈತೆ ಅಂದ್ರೆ ಅದ್ರ ಮೈಂಡ್ ಇನ್ನೂ ಫ್ರೆಶ್ ಇರ್ತೈತ್ರಿ. ಅವಾಗ ಹಿಡಿದುಕೊಳ್ಳೇನ ಅದ ಎಲ್ಲರೂ ಬದುಕೋಬೇಕನ್ನೋ ಒಂದು ಇದು ಇರ್ತೈತಲ್ರಿ. ಆ ಟೈಮ್ ಬಿಟ್ಟು ಅಂದ್ರೆ ಬದುಕೊಂತೈತ್ರಿ ಪಾಪ. ಈಗ ನಾವ್ 2-3 ದಿವಸ ಕಟ್ಲಿ ಅಕಸ್ಮಾತ್ ಇಟ್ಕೊಂಡಿಪ್ಪ ಅಂತಂದ್ರೆ ಅದ್ರ ಮೈಂಡ್ ಫುಲ್ ವೀಕ್ ಆಗ್ಬಿಡ್ತೈತ್ರಿ. ಅಂದ್ರೆ ಅದಕ್ಕೆ ಎದ್ರಾಗ ಸಿಕ್ಕೊಂಡೆ ನಾನು ಅಪಾಯದೊಳಗ ಅದ ನಾನು. ಈಗ ಹಾವಿನ ಹೆಂಗಂತಂದ್ರಿ ಜನಗಳ ಸಂಪರ್ಕ ಆತ ಅದಕ್ಕೆ ಭಯ ಉಟ್ಕೊಂತಂದ್ರಿ ಇದಕ್ಕೆ ಇಮಿಡಿಯೇಟ್ಲಿ ಹಾವು ಡೆತ್ ಆಗ್ತಾವ್ರಿ. ಹಾರ್ಟ್ ಅಟ್ಯಾಕ್ ಆಗ ಚಾನ್ಸ್ ಇರ್ತೈತ್ರಿ ಹಾವಿಗೆ. ಅಂದ್ರೆ ಇಮಿಡಿಯೇಟ್ಲಿ ಡೆತ್ ಆಗ್ಬಿಡ್ತಾವ ಜನಗಳು ನೋಡಿದ್ರ. ಮತ್ತೊಳ್ಳೆ ಈಗ ನಾವ್ ಹಿಡಿತಿರ್ತೇವ್ರಿ ಆಲ್ಮೋಸ್ಟ್ ಇವತ್ನಾಗ ಜನಗಳು ತೊಂದರೆ ಮಾಡ್ಲಾನೆ ಹಿಡಿದ್ರಿ ಈಗ ಒಳಗಿತ್ತಪ್ಪ ಅಂತ ಒಳಗೆ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಡಬ್ಬಿ ಒಳಗೆ. ಹೊರಗಿತ್ತ ಅನ್ವೇರ ನೋಡತ್ತಾರ ಜನ ರೀ. ಡಬ್ಬಿ ಒಳಗೆ ಹಾಕೊಳ್ಳಿ ಏನ್ ಮಾಡ್ತೀರಿ ಆಲ್ಮೋಸ್ಟ್ ಅಲ್ಲಿ ನಿಂತವ್ರು ತೋರಿಸ್ತೇವೆ. ಇಮಿಡಿಯೇಟ್ಲಿ ಆಟೋದಾಗ ಅಥವಾ ಬೈಕ್ ನಾವ ಹಿಂಗ್ ಕವರ್ ಒಳಗೆ ಹಾಕೊಂಡ್ ಬಂದ್ಬಿಡ್ತೇವೆ. ಈ ಬೈಕ್ ನಾಗ ಹೊಂಟ್ವಿ ಅಂದ್ರೆ ನಾವ್ ಹಿಂಗ್ ತೋರಿಸ್ಕೊಂಡು ಹಿಂಗ್ ಇಟ್ಕೊಂಡು ಹೋಗಿಲ್ರಿ. ಒಂದ್ ಕ್ಯಾರಿ ಬ್ಯಾಗ್ ಹಾಕೊಂಡ ಅದನ್ನ ಒಂದು ಇದು ಸೇಫ್ಟಿ ಆಗಿ ಇಟ್ಕೊಂಡು ಹೋಗ್ಬಿಟ್ಕೊಂಡು. ಅಂದ್ರೆ ಇದು ಇಷ್ಟ ವರ್ಷದಂತ ಹಿಂಗೇನು ಇಷ್ಟು ತಿಂಗಳ ಅಂದಾಜ್ ಗೊತ್ತಾಗತ್ರಿ. ಇದೇನಲ್ಲ ಅಂದ್ರೆ ಮಿನಿಮಮ್ 2 ವರ್ಷದಿಂದ 3 ವರ್ಷದ ಆಯ್ತ್ರಿ ಇದು. ಅಂದ್ರೆ ಲೆಂತ್ ಮ್ಯಾಗ ಸೈಜ್ ಮ್ಯಾಗ ಹಿಂಗ್ ಗೊತ್ತಾಗವ್ರಿ. ಗಂಡ ಏನ್ ನಮ್ದು ಹಂಗ ಅದ್ರ ಮ್ಯಾಗ ತಿಳ್ಕೊಂಡಿರ್ತೀವಿ ನಾವು. ಈಗ ಸೈಜ್ ಮ್ಯಾಗ ನೋಡ್ರಿ ದೊಡ್ಡ ಸೈಜ್ ಇತ್ತಪ್ಪ ಅಂದ್ರೆ ಗಂಡ್ರಿ ಕಲರ್ ಅದ್ರ ಮ್ಯಾಗ ತಿಳ್ಕೊಂಡು. ಈಗ ಹಾವು ನೋಡ್ರಿ ಇದು ಅಂದ್ರೆ ಹೆಂಗೈತಂದ್ರ ಇದು ಪರಿ ಬಿಟ್ಟಿಲ್ಲ ಹಾವಿನ ಅದ. ಪರಿ ಅಂದ್ರೆ ಹಾವು ಹೆಂಗ್ ಬಿಡ್ತೈತ್ರಿ ಪರಿ ಬಿಟ್ಕೊಳ್ಳಿ ಅದಕ್ಕ ಹೊಟ್ಟೆಲಿ ಐತಿ ಅದೈತಿ ಅಂತ ಅದೊಂದು ನಂಬಿಕೆ ಐತ್ರಿ. ಇದು ಪರಿ ಬಿಡೋದು ಇದಕ್ಕಂದ್ರಿ ಅದು ಮೈ ಸ್ವಚ್ಛ ಮಾಡ್ಕೊಳಕ್ ಪರಿ ಬಿಡ್ತೈತ್ರಿ. ಇದು ಹೆಂಗ್ ಪರಿ ಬಿಡ್ತೈತಲ್ರಿ ಹಾವ ಹಂಗ ಬೆಳ್ಕೊಂತ ಹೋಗ್ತೈತ್ರಿ. ಮೈ ಸ್ವಚ್ಛ ಮಾಡ್ಕೊಳಕ ಈ ಹಾವ 2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಹಾವಿನ ಸೈಜಿನ ಹಾಕೋರಿ 3 ತಿಂಗಳಿಗೊಮ್ಮೆ ಪರಿ ಬಿಟ್ಕೊಂತ ಹೋಗ್ತಾರೆ ಹಾವು. ಅದ್ರ ಮೈ ಸ್ವಚ್ಛ ಮಾಡ್ಕೊಳಕ್ ಮಾತ್ರ ಪರಿ ಬಿಡ್ತೈತ್ರಿ ಹಾವು ಇದ. ಹಂಗಾಗಿ ಇದನ್ನ ತಿಳ್ಕೊಂತಾರ. ಈಗ ಹೊಟ್ಟಿಲಿ ಇದ್ದವ್ರು ಅಂತಂದ್ರಿ ನಾವು. ಈಗ ಹೊಟ್ಟಿಲಿ ಇದ್ದವ್ರು ನೋಡ್ಕೊಳ್ಳಿ ಅವ್ದ ಹೆಂಗ ಜನ ಇದು ಮಾಡ್ಯಾರ ಅಂದ್ರಿ ಅದಕ್ಕ ಪರಿ ಬಂತಂದ್ರ ಕಣ್ ಸರಿಯಾಗಿ ಕಾಣಂಗಿಲ್ರಿ. ಅದು ಹೊಟ್ಟಿಲಿ ಇದ್ದವ್ರು ನೋಡೈತಿ ಅದಕ್ಕೆ ಕಣ್ ಕಾಣತಾನ ಅಂತ ಹೇಳಿ ಅದಕ್ಕೆ ಲಿಂಕ್ ಹೋಲಿಕೆ ಮಾಡ್ಯಾರಿ. ಅದಕ್ಕೆ ಇರಂಗಿಲ್ಲ. ಈ ಪರಿ ಬಂತಂದ್ರ ಸ್ವಲ್ಪ ಅದಕ್ಕೆ ಮಂಜ್ ಕಾಣ್ತೈತ್ರಿ. ಹಂಗಾಗಿ ಜನ ಅದನ್ನ ತಿಳ್ಕೊಂಡ್ರಿ. ಪರಿ ಬಿಟ್ಟ ಕ್ಲಿಯರ್ ಇದೆ ಆ ಜನ ತಿಳ್ಕೊಂಡಿದ್ದಾರ್ರಿ. ಹಂಗಾಗಿ ಜನ ಒಂದು ಕೆಲವೊಂದು ಮೂಢನಂಬಿಕೆಗಳು ಇನ್ನೂ ಮನಸ್ಸಿನಾಗ ಇಟ್ಕೊಂಡಾರಿ. ಅಂದ್ರೆ ಹಿರಿಯರ್ ಹೆಂಗ್ ಮಾಡ್ಯಾರಲ್ಲ ಹಿರಿಯರ ಪದ್ಧತಿನ ಅದು ಕಂಟಿನ್ಯೂ ಆಗಟ್ಟೈತಿ. ಈಗ ಒಬ್ಬರಿಂದ ಒಬ್ರು ಕಂಟಿನ್ಯೂ ಆಗ್ಬಿಟ್ಟೈತ್ರಿ. ಈಗ ಬೆಕ್ಕ ಅಡ್ಡೋದ್ರ ಅರಿಸ್ಟ್ ಅಂತಾರೆ. ಬೆಳಿಗ್ಗೆ ಎದ್ದ ನರಿ ಮಕ ನೋಡಂತಾರೆ. ನರಿ ಹೋಗಿ ಕಾಡ್ನಾಗ ಇಟ್ಟಾರಿ ಅರಿಸ್ಟ್ ಅನ್ನೋ ಬೇಕು ಮನ್ಯಾಗ ಸಾಕ್ತಾರಿ. ಅದು ಮೂಢನಂಬಿಕೆ ರೀ. ಅರಿಸ್ಟ್ ಅನ್ನೋ ಬೇಕು ಯಾಕೆ ಮನ್ಯಾಗ ಸಾಕೋಬೇಕು. ಹಂಗಾಗಿ ಜನಕ್ಕೆ ಹೇಳೋದು ಅಷ್ಟೇ ರೀ ಮೂಢನಂಬಿಕೆ ನಂಬಾರ್ದ. ನಂಬುವಂತ ನಂಬಿದ್ರೆ ಬೆಸ್ಟ್ ರೀ. ನಂಬಲಾರ್ದನ್ನ ತಲೆಯಾಗಿ ಇಟ್ಕೊಂಡು ಅದು ಮೂಢನಂಬಿಕೆಗೆ ಬಲಿ ಆಗ್ಬಿಡ್ತಾರೆ ಜನ. ಮೈಂಡ್ ಒಳಗ ಅದನ್ನ ಇದು ಮಾಡ್ಕೊಂಡ್ಬಿಟ್ಟಿರ್ತಾರ. ಯಾವ ನೋಡ್ಕೊಳ್ಳಿ ಕನಸ್ನ್ಯಾಗ ಬರ್ತೈತಿ ನನಗ ಹಂಗಾಕೈತಿ ಹಿಂಗಾಕೈತಿ ಅದನ್ನ ಯೋಚನೆ ಮಾಡತ್ರ ಅದ ಕನಸ್ನ್ಯಾಗ ಬರ್ತೈತ್ರಿ. ಈಗ ನಾವ್ ಏನ್ ಯೋಚನೆ ಮಾಡ್ಕೊಂಡ್ ಮಕ್ಕೊಂಡಿರ್ತೇವಲ್ಲ ಅದ ಕನಸ್ನ್ಯಾಗ ಬರೋದ್ರಿ. ಈ ಹಾವು ನೋಡಿದ್ಮೇಲೆ ಹಾವು ಕನಸ್ನ್ಯಾಗ ಬಂದ್ಬಿಡ್ತೈತ್ರಿ. ಈಗ ಬಿಡಾಕೊಂಡಿದ್ರಿ ಈಗ ಬಿಡ್ಬೇಕಂತ ಹೇಳಿ ಒಟ್ಟು ಈಗ ರಿಲೀಸ್ ಮಾಡ್ಕೊಳ್ಳಿ 1 ತಾಸು ಆತ್ರಿ ರಿಲೀಸ್ ಕ್ಯಾಚ್ ಮಾಡಿ ನಾವ್ ಇದನ್ನ ರಕ್ಷಣೆ ಮಾಡಿ ಈಗ ರಿಲೀಸ್ ಮಾಡ್ಬಿಡ್ತೇವೆ ನಾವು ಇದನ್ನ. ಬಿಟ್ಟು ಬಂದ್ಬಿಟ್ರಲ್ಲ ಬಿಟ್ಟು ಬಂದ್ಬಿಡ್ತೀವಿ. ಶಿವ ಈಗ ನೀನು ಈ ಹಾವ ಹಿಡಿದ ಜೋಡಿನ ಈಗ ಏನ್ ಹಾವು ಹಿಡಿಯಕೈತಿ ಇದ್ರ ಜೋಡಿ ಏನ್ ವೃತ್ತಿ ಕೆಲಸ ಮಾಡಾಕತ್ತೀರಿ ನೀವು? ಈಗ ನನ್ನ ಕೆಲಸ ಅಂತ ಇದು ಹಾವುಗಳ ರಕ್ಷಣೆ ಮಾಡೋದ ನಮ್ದು ಹವ್ಯಾಸ ರೀ. ಅಂದ್ರ ಪ್ರಾಣಿಗಳು ಉಳಿಸ್ಬೇಕಂತ ಹೇಳಿ ನಂದೊಂದು ಆಟ ರೀ ಅದ. ನಾ ಕೆಲಸ ಮಾಡೋದು ಆಟೋ ಓಡಿಸ್ತೇನ್ರಿ. ಅಂದ್ರ ಸ್ಕೂಲ್ ಹುಡುಗರು ಕರ್ಕೊಂಡ್ ಬರೋದು ಬಿಡುದು ಈ ಜವಾಬ್ದಾರಿ ಈ ಟೈಪ್ ನಾನು ಅದನ್ನ ದುಡಿಮೆಗಾಗಿ ಮಾಡ್ಕೊಂಡೇನ್ರಿ. ಅದನ್ನ ಮಾಡ್ಕೊಂತ ಇದನ್ನ ಹಾವುಗಳ ರಕ್ಷಣೆ ಮಾಡೋದ್ರಿ. ಮತ್ತ ನಂದು ಇನ್ನೊಂದು ಹವ್ಯಾಸ ಅಂತಂದ್ರ ನಾನು ಒಬ್ಬ ಕಲಾವಿದ ರೀ. ಹವ್ಯಾಸ ರಂಗಭೂಮಿ ಕಲಾವಿದ. ಅಂದ್ರೆ ನಾನು ಕಲೆಯ ನಾಟಕ ಮಾಡ್ಬೇಕ ಮತ್ತ ಒಳ್ಳೆ ಇವ ಭಜನ ಗಿಜನ ಇವೆಲ್ಲ ಇಂತ ಬಹಳ ಆಸಕ್ತಿ ರೀ ನನಗ. ಹಂಗಾಗಿ ಆಲ್ಮೋಸ್ಟ್ ಹಲವಾರು ನಾಟಕಗಳು ನಾನು ಕೇಳಿದ್ದೆ. ಒಟ್ಟ ನಾಟಕ ನೀನು ಸಾಕಷ್ಟು
ಮಾಡಿದ್ದಿ ಅದ್ರೊಳಗೆ ಭಾಗವಹಿಸಿದ್ದೆ ಅಂತೇಳಿ ಸುಮಾರು ನಾಟಕದೊಳಗೆ ಅಂದ್ರೆ ಎಷ್ಟು ನಾಟಕದೊಳಗೆ ಮಾಡಿದ್ರಿ? ನಾ ಈಗ ಆಲ್ಮೋಸ್ಟ್ ಮಾಡಿದ್ದು ಅಂಕ್ರಿ ನೆನಪಿಲ್ರಿ. ಸ್ಕೂಲ್ನಾಗ ಅಂತಾನೆ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ನನ್ನ ನಾಟಕ. ಅಂದ್ರೆ ಅದು ಹುಚ್ಚ ಅದ್ರಾಗಿಂತಾನೆ ಬಿದ್ಬಿಡ್ತ್ರಿ. ಮಾಡ್ಕೊಂಡ್ ಈಗ 2018 ಮಾಡಿದ್ರಿ ನಾಟಕ, ತವರ ಮನೆ ಹುಡುಗರ ಅಂತ ಹೇಳ್ರಿ. ಬೈರೇದ್ರ ಕೊಪ್ಪದಾಗ ಅಲ್ವಾ ದೊಡ್ಡ ನಾಟಕ ರೀ ಅದ. ದೊಡ್ಡ ವೇದಿಕೆ ಬಿಡ್ರಿ ಅದ. ಅಂತ ವೇದಿಕೆ ಒಳಗೆ ನಾಟಕ ಮಾಡಿದ. ಆಲ್ಮೋಸ್ಟ್ ಅದ ಮುಗಿದ್ಕೊಳ್ಳೇನ ನನಗೆ 2019 ರೀ. 19 ಹುಬ್ಳಿಯಲ್ಲಿ ಇರುವಂತ ರಂಗರೇಖಾ ಕಲಾ ಬಳಗ ಅಂತ ಹೇಳಿ ಕರೆಕ್ಟ್ ಅಧ್ಯಕ್ಷರ ಬಸವರಾಜ್ ಚಕ್ರಸಾಲಿ ಆಲ್ಮೋಸ್ಟ್ ಅವ್ರು ಬಹಳ ನಾಟಕಗಳು ಮಾಡ್ಯಾರ್ರಿ. ರಂಗಭೂಮಿ ಉಳಿಸುವಂತ ಪ್ರಯತ್ನ ಇನ್ನೂ ಮಟ್ಟ ಪ್ರಯತ್ನ ಮಾಡ್ಯಾರ. ಅವ್ರ ಪ್ರಯತ್ನ ಬಹಳ ನಮ್ಮ ಹುಬ್ಬಳ್ಳಿಗೆ ದೊಡ್ಡ ಕೊಡುಗೆ ಕೊಟ್ಟಾರ. ಯಾಕಂದ್ರೆ ನಾವು ಕೇಳಿದ್ವಿ ಅವ್ರನ್ನ, ಸ್ವಲ್ಪ ಸಾಕಷ್ಟು ನಾಟಕಗಳನ್ನ ನೋಡಿದ್ವಿ. ಆಮೇಲೆ ಒಂದಿಷ್ಟು ನಾಟಕಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ರು ಅವ್ರದ್ದು ನಮ್ಮ ಹುಬ್ಬಳ್ಳಿಗೆ ದೊಡ್ಡ ಕೊಡುಗೆ ಐತಿ. ಯಾಕಂದ್ರೆ ಈ ಕಲಾ ಸೇವೆ ಮಾಡ್ಕೊಂತ ನಿರಂತರ ಮಾಡ್ಕೊಂತ ಇದನ್ನ ಉಳಿಸ್ಕೊಂಡು ಹೋಗುದು ಬಹಳ ಕಷ್ಟಪಟ್ಟಾರಿ. ಆಲ್ಮೋಸ್ಟ್ ಅವ್ರು ನಾವು ನೋಡ್ತಿದ್ರಿ. ಅಂದ್ರೆ ಹಿಂಗ ಅವ್ರ ನಾಟಕಗಳನ್ನ ಹೋಗಿ ನೋಡ್ತಿದ್ರಿ, ಬರ್ದಿದ್ದು ನೋಡ್ತಿದ್ವಿ. ನಮ್ ಬೈರೇಕೊಪ್ಪದಾಗ ಎಷ್ಟೋ ಸಲ ಬಂದ್ ನಾಟಕ ಮಾಡ್ಯಾರ. ನನಗೆ ಅವ್ರು ನೋಡಿದ್ರು ನಾವ್ ಇವ್ರು ಅಂತ ಹೇಳಿ, ಇವ್ರು ಅಂತ ಗೊತ್ತಿದ್ದಿಲ್ಲ. ಅಂತ ಟೀಮ್ ನೊಳಗೆ ನನ್ಗೆ ಇವತ್ತು ಅವಕಾಶ ಸಿಕ್ಕೇತಂದ್ರ ಆ ಸಂಘದ ನನ್ನ ಏನ್ ಮಾಡ್ಯಾರ ಅಂದ್ರೆ ಈಗ ಅವ್ರ ಈಗ ರೀಸೆಂಟ್ ಆಗಿ 2023-24 ಇಸ್ವಿಯಾಗ್ರಿ ಆ ಸಂಘದ ನನ್ನ ಸಹಕಾರಿ ದರ್ಶಿಯಾಗಿ ಆಯ್ಕೆ ಮಾಡ್ಯಾರ್ರಿ ಮನೆಯವ್ರ. ಅಂದ್ರ ಅಷ್ಟು ನನ್ನ ಮ್ಯಾಗ ಪ್ರೀತಿರಿ. ಆಲ್ಮೋಸ್ಟ್ ಬಾಳ ಪಾತ್ರಗಳು ಕೊಟ್ರಿ. ಇಂಥ ಪಾತ್ರ ಇದ ಮಾಡ್ಬೇಕು, ನೀ ಅದ ಮಾಡ್ಬೇಕಂತೇಳಿ ಹಲವಾರು ಪಾತ್ರಗಳು ಕೊಟ್ರಿ. ಅದ್ರ ಅಂದ್ರೆ ನೀನ್ ಅವ್ರು ಕೂಡ ಒಂದ ಈ ಸಂಪರ್ಕ ಒಡನಾಟ ಮತ್ತ ಅವ್ರು ಕೂಡ ಒಂದು ನಂಬಿಕೆ ವಿಶ್ವಾಸದಿಂದ ಏನು ಉಳ್ಕೊಂಡಿಲ್ಲ ಅದ ನನಗೆ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗೈತಿ ಬಿಡ್ರಿ. ಅದು ನನಗೆ ಅವ್ರು ನಾ ಅನ್ಕೊಂಡಿದ್ದೆ ಬಿಡ್ರಿ. ಇಷ್ಟ ಅವ್ರ ಜೊತೆನ ನಾನು ನಾಟಕ ಮಾಡ್ತೇನೆ, ಅವ್ರು ನನ್ ಬಾಜು ನಿಂತ ನನ್ ಪಾತ್ರ ಮಾಡ್ತಾರ ಅಂತ ಹೇಳಿ ಅನ್ಕೊಂಡಿದ್ದಿಲ್ರಿ. ನನ್ ಜೊತೆನ ಒಂದ್ ಪಾತ್ರ ಮಾಡಿದ್ರಿ. ಕೆಲವೊಂದು ಬಾಳ ಪಾತ್ರ ಮಾಡ್ಯಾರ ನನ್ ಕೂಡ. ನನ್ ಕರ್ಕೊಂಡ್ ಮಾಡಿದ್ರಿ ಟೇಜ್ ಮ್ಯಾಗ, ಹಿಂಗ್ ಮಾಡ್ಬೇಕ ಹಂಗ ಮಾಡ್ಬೇಕ ಅಂತ ಹೇಳಿ. ಪ್ರತಿ ಸಂಡೇ ರಿಹರ್ಸಲ್ ರೀ. ಬಹಳ ಈ ಸಣ್ಣ ಕಲಾವಿದರನ್ನಂತೂ ಬಹಳ ಬೆಳೆಸ್ಯಾರ. ಯಾಕಂದ್ರೆ ಕಲ್ತಾರನ ತಗೋಬೇಕು ಅನ್ನುವಂತ ಕಲ್ತಿರ್ದಲ್ಲ ಅವ್ರನ್ನ ತಗೊಂಡ ಅವ್ರಿಗೆ ಕಲಿಸಿ ಮಾಡೋದ ಅದೊಂದು ಅವ್ರ ಗುರಿ ರೀ. ಈಗ ಕಲ್ತವ್ರು ಆಲ್ಮೋಸ್ಟ್ ಮಾಡ್ತಿರ್ತಾರೆ. ಕಲ್ತವ್ರಿಗೆ ಕೊಲ್ಲೋದಂತ ಏನಿಲ್ಲನ್ರಿ. ಅವ್ರ ಆಲ್ಮೋಸ್ಟ್ ಬಹಳ ಜನ ಕಲ್ಸ್ಯಾರಿ. ಈಗ ಹೊಸ ಕಲಾವಿದ್ರು ಯಾರು ಹೊಸ ಪ್ರತಿಭೆ ಬಂತಂದ್ರ ಅವ್ರು ಒಂದ್ಸಲ ಕ್ಯಾರೆಕ್ಟರ್ ಕೊಟ್ಟರು ಏನ್ ಮಾಡ್ತಾರೆ, ಸಣ್ಣ ಕ್ಯಾರೆಕ್ಟರ್ ಕೊಡ್ತಾರ. ಅವ್ರಿಗೆ ಅದು ತಪ್ಪದ ಯಾರಿಗೆ ಸರಿ ಹೆಂಗ್ ಬೆಳೆಸ್ಬೇಕು ಅನ್ನೋದ ಅವ್ರಿಗೆ ಅದ ಒಂದ್ ಗ್ರಿಪ್ ಸಿಕ್ಕೈತ್ರಿ. ನಾವ್ ಅಲ್ಲಿ ಕುಂತು ನೋಡ್ತಿರ್ತೇವ್ರಿ, ಅದು ಯಾರಿಗೆ ಸರಿ ಅನ್ಸಂಗಲ್ರಿ. ಇಂತ ಪಾತ್ರ ಕೊಟ್ಟಿರ್ತಾರ, ನಮ್ಗೆ ಯಾರಿಗೆ ಅದು ಕರೆಕ್ಟ್ ಅನ್ಸಂಗಿಲ್ಲ. ಈ ಪಾತ್ರ ಇವ್ರಿಗೆ ಯಾಕೆ ಕೊಟ್ರ ಅನ್ಸತೈತಿ. ಲಾಸ್ಟ್ನೇಕ್ ಅವ್ರನ್ನ ರೆಡಿ ಮಾಡಿರ್ತಾರ. ಅವ್ರ ಆಲ್ಮೋಸ್ಟ್ ಅವ್ರ ನೀ ಟೇಜ್ ಮ್ಯಾಗ ಮಾಡಬೇಕಂತ ಹೇಳ್ಬಿಡ್ತಾರೆ ಅವ್ರಿಗೆ. ಅಂತ ಅಂದ್ರ ಅವ್ರ ಮಾತುಗಳೊಳಗ ಅದಾವ್ರಿ. ಅವು ಅವ್ರು ಮಾತಾಡಿದ್ರ ನಾವು ಕಲ್ತ್ ಬಿಡ್ಬೇಕ್ರಿ. ಆ ಟೈಪ್ ನಮ್ಗ ಕಲಿಸಿ ಇಲ್ಲಿ ಮಠ ಬಹಳ ಹಲವಾರು ನಾಟಕಗಳು ಪಾತ್ರಗಳು ಕೊಟ್ಟಾರ್ರಿ. ರೀಸೆಂಟ್ ನಾವು ಪ್ರತಿ ವರ್ಷನೂ ಒಂದ್ 3-4 ನಾಟಕ ಆಗಿರ್ತಾವ. ಈಗ ಅಂದ್ರೆ ಆ ಟೀಮ್ ಒಳಗೆ ನೀವು ಮಾಡತ್ತೇವ್ರಿ ಕಂಟಿನ್ಯೂ ನಾಟಕ. ಸ್ಕ್ರಿಪ್ಟ್ ಓದೋದ್ರಿ. ಪ್ರತಿ ಸಂಡೇನು ನಾವು ಸ್ಕ್ರಿಪ್ಟ್ ಇಟ್ಕೊಳೋದ್ರಿ. ಅದ್ ಬೇರೆ ನಾಟಕ ಬೇಕಾದಿರ್ಲಿ. ನಾಟಕ ಈ ಪಾತ್ರ ಐತಿ ಮಾಡ್ಬೇಕ ಮಾಡೋದ್ರಿ. ಅದು ಆ ಡೇಟ್ ಫಿಕ್ಸ್ ಆಗ್ಬಿಡ್ತೈತಿ. ಈ ನಾಟಕ ಎಷ್ಟು ಮುಂದಿನ ತಿಂಗಳ ಐತಿ ಆ ಡೇಟ್ ಫಿಕ್ಸ್ ಆಗ್ಬಿಡ್ತೈತಿ. ಆ ಸ್ಕ್ರಿಪ್ಟ್ ನಾಗ ಬರ್ಕೊಂಡ್ಬಿಡ್ತೇವ್ರಿ. ಈ ಡೇಟಿಗೆ ನಾಟಕ ಐತಿ, ಡೇಟಿಗೆ ನಾವು ನಾಟಕ ಕೊಡ್ಬೇಕು ಮಾಡ್ಬೇಕು. ಅದ ಪ್ರತಿ ದಿವಸ ನಡೆದಿರ್ತೈತೆ ನಮ್ದು. ಆಮೇಲೆ ನೀನು ಈ ಕೆಲವೊಂದಿಷ್ಟ ಈ ಶಾರ್ಟ್ ಫಿಲ್ಮ್ ಕಿರುಚಿತ್ರ ಅದನ್ನು ಏನೋ ಮಾಡಿದ್ದೆ ಅಂತ ಕೇಳಿದ್ದೆ. ನೋಡ್ರಿ, ಇದು ನಾಟಕ ಮಾಡಾಕತ್ತಾಗಿಂದ ಅವ್ರು ಅವ್ರ ಜೊತೆ ಬರುವಂತ ಕಲಾವಿದರಿ. ಈಗ ಅನ್ನಪೂರ್ಣ ಉಂಡಿ ಅಂತದಾರಿ. ಆಲ್ಮೋಸ್ಟ್ ಗಿಣಿರಾಮ ಸೀರಿಯಲ್ ಕ್ಯಾರೆಕ್ಟರ್ ಮಾಡ್ಕೊಂಡ್ರ ಅವ್ರು ಸಿಕ್ಕ್ರಿ. ಅದ್ರ ನನಗೆ ಅವ್ರು ಸಿಕ್ಕಳೆ ಅವ್ರು ನಾನು ಹಿಂಗ್ ಶಾರ್ಟ್ ಫಿಲ್ಮ್ ಮಾಡ್ಬೇಕು ನೀನ್ ಹಂಗ ಹಿಂಗ ಅಂತ ಕರ್ಕೊಂಡ್ ಬಂದ್ರಿ. ಅದೆಲ್ಲ ಆಲ್ಮೋಸ್ಟ್ ಮಾಡ್ಸಿದ್ರಿ ಅವ್ರು ನನ್ನ ಕಡೆ ಮಾಡ್ಸಿದ್ರು. ಅದು ನಂಗೆ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂತ್ರಿ. ಅಂದ್ರೆ ಕ್ಯಾಮ್ರಾ ಮುಂದೆ ನಂಗೆ ಅದು ಮಾಡಿದ್ದ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ಹೆಂಗ್ ಆಕ್ಟಿಂಗ್ ಮಾಡ್ಬೇಕಂತ ತೋರಿಸ್ಕೊಟ್ಟದ ಅವ್ರಿ ಅನ್ನಪೂರ್ಣ ಮೇಡಮ್ ರೀ. ಅವ್ರ ಅದ್ರಾಗ ನಂಗೆ ಬಾಳ ತೋರಿಸಿದ್ರಿ. ಅದ್ರಾಗ ಈ ಟೈಪ್ ಮಾಡ್ಬೇಕ, ಆ ಟೈಪ್ ಮಾಡ್ಬೇಕ, ಕ್ಯಾಮ್ರಾ ಹಿಂಗ ನಿಲ್ಬೇಕ, ಕಟ್ ಅಂದ್ಕೊಳ್ಳಿ ಹೆಂಗ್ ಮಾಡ್ಬೇಕ, ಆಕ್ಷನ್ ಅಂದ್ಕೊಳ್ಳಿ ಹೆಂಗ್ ಸ್ಟಾರ್ಟ್ ಮಾಡ್ಬೇಕ, ಇದೆಲ್ಲ ತಿಳಿಸ್ಕೊಟ್ಟ ಆಲ್ಮೋಸ್ಟ್ ಬಹಳ ಶಾರ್ಟ್ ಫಿಲ್ಮ್ ಮಾಡಿಸಿದ್ ಬಿಡ್ರಿ ನಂಗೆ. ಅವರು ಒಳ್ಳೆ ಕಲಾವಿದ್ರು. ಅವ್ರು ಹಿರಿಯ ರಂಗಭೂಮಿ ಕಲಾವಿದರಿ ಅವರು. ಯಾಕಂದ್ರೆ ಬಸವರಾಜ್ ಚಕ್ರಸಾಲಿ ಕಡೆ ಹಲವಾರು ನಾಟಕಗಳು ಮಾಡ್ಯಾರ. ಅವರಿಂದ ಅವ್ರ ಪರಿಚಯ ಆದ್ರಿ. ಹಂಗ ಹಲವಾರು ಕಲಾವಿದ್ರ ಪರಿಚಯ ಆದ್ರಿ ಅದ್ರಾಗ ನನಗೆ. ಈಗ ಕಲಾ ತಂಡ ಅಂತಂದ್ರೆ ನಂಗೆ ಬಾಳ ಖುಷಿ ರೀ. ಅದು ಏನೋ ನಾಟಕ ಇಲ್ರಿ. ಅದ ಈ ನಾಟಕ ಒಳ್ಳೆ ಅನ್ನಂಗ ನೋಡ್ರಿ. ಈ ನಾಟಕಕ್ಕೆ ಯಾಕೆ ಕರೆದಿಲ್ಲ ಅಂತ ಕೇಳುವಂತದ್ದು ಇದು ಐತ್ರಿ ನಮ್ಗೆ. ಯಾಕೆ ಕರೆದಿಲ್ಲ ನಮ್ಗೆ ಈ ನಾಟಕಕ್ಕೆ ಅಂತ ಹೇಳಿ. ಆದ್ರೆ ಪ್ರತಿಯೊಂದು ನಾಟಕನು ಕರ್ಕೊಂಡ್ ಮಾಡಿ ಪ್ರತಿ ದಿವಸ ರೀ ಎಲ್ಲ ಯಾವ ಕಲಾವಿದ್ರು ಬರ್ತಾರಲ್ಲ ಆ ಕಲಾವಿದ್ರು ಬರ್ರಿ ಮಾಡ್ರಿ, ಈ ಪಾತ್ರ ಮಾಡ್ತೀರಾ ಮಾಡ್ರಿ, ಇಂಟ್ರೆಸ್ಟ್ ಐತಾನೆ ಮಾಡ್ರಿ, ಒಂದ್ ನಾಟಕ ಮಾಡ್ರಿ. ನೆಕ್ಸ್ಟ್ ಈ ಸಣ್ಣ ಪಾತ್ರ ಕೊಡ್ತಾರೆ, ನೆಕ್ಸ್ಟ್ ಪಾತ್ರ ದೊಡ್ಡದು ನಿಂಗೆ ಹೆಂಗ ಅನ್ಸತ್ ನೋಡ್ಕೊ. ಹೆಂಗ್ ಅವ್ರು ಇಂಪ್ರೂವ್ ಹಾಕೊಂತ ಹೋಗ್ತಾರೆ. ದೊಡ್ಡ ಪಾತ್ರ ಅವ್ರು ಪ್ರಾಜೆಕ್ಟ್ ಇದು ಮಾಡ್ಬಿಡ್ತಾರೆ. ಒಂದಿಷ್ಟು ಮಾಡ್ಕೊಂಡ್ಬಿಡ್ತಾರೆ. ಈ ಪಾತ್ರ ಕೊಟ್ಟವ್ ಕರೆಕ್ಟ್ ಆಕೈತಿ. ಈ ಬಸವಣ್ಣವ್ರ ಪಾತ್ರ ಯಾರು ಕೊಡ್ಬೇಕ, ಅಲ್ಲಮ ಪ್ರಭುಗಳ ಪಾತ್ರ ಯಾರು ಮಾಡ್ಬೇಕ, ಈ ಚೆನ್ನ ಬಸವ ಪಾತ್ರ ಯಾರು ಮಾಡ್ಬೇಕ, ಇಂತ ಐತಿಹಾಸಿಕ ನಾಟಕಗಳು ಬಾಳ್ ಮಾಡ್ತಾರೆ. ಈ ಸಂತ ಶಿಶುನಾಳರಿ ಮತ್ತು ಇದು ಸಂತ ತುಕಾರಾಮ, ಅಲ್ಲಮ ಜಗದ ಈ ರೀಸೆಂಟ್ ಆಗಿ ನಡೆಯತೈತ್ರಿ ನಾಟಕ ಅಲ್ಲಮ ಜಗದ ಜಂಗಮ ಅಂತ ಹೇಳಿ ಈಗ ಐತ್ರಿ
ಬರೋ ಶುಕ್ರವಾರ 24ನೇ ತಾರೀಕಿಗೆ ಐತ್ರಿ ಸಾಯಂಕಾಲ. ಈಗ ಅದ್ರಾಗ ನೀವು ಮಾಡ್ರಿ? ನಾನು ಮಾಡೇನ್ರಿ, ಅದ್ರ ಒಂದು ಪಾತ್ರ ಐತ್ರಿ. ಆಲ್ಮೋಸ್ಟ್ ಪ್ರತಿಯೊಂದು ನಾಟಕ ಮಾಡ್ಲಿ ಅವ್ರ. ಈ ನಾಟಕದಾಗ ಇಲ್ಲ ಅನ್ನಂಗಿಲ್ರಿ ನಾನು. ಬಟ್ ನಿಮಗೊಂದು ಪಾತ್ರ ಕೊಟ್ಟ ಮುಂದೆ ನಮ್ಮ ಪಾತ್ರ ಕೊಟ್ಟ ಬಿಡ್ತಾರೆ. ಅಂತ ಅವ್ರು ಕೂಡ ಒಡನಾಟ ಹಂಗ ಇಟ್ಕೊಂಡನ್ರಿ. ನನ್ನ ಒಂದು ಮಗನ್ ರೀತಿ ನೋಡ್ತಾರ ಬಿಡ್ರಿ ಅವ್ರು. ನಾನು ಈಗಾದ್ರೂ ಒಂದು ಮಾನಸ ಪುತ್ರ ಅಂತ ಕರೀತಾರ ನೋಡ್ರಿ. ನಮ್ಗೆ ಎಲ್ಲಾದ್ರೂ ಅದನ್ನ ಹೇಳ್ಕೊಂತಾರೆ. ಆ ಟೈಪ್ ನಮ್ ಜೊತೆ ಒಡನಾಟ ಬಳಸ್ಕೊಂಡ್ಬಿಟ್ಟಾರೆ ಅವ್ರ. ಅದೊಂದು ಖುಷಿ ಐತ್ರಿ. ಏನಿಲ್ಲ, ಆ ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಆಮೇಲೆ ಆ ಸರ್ಗೆ ಏನು ಎಲ್ಲಾ ಕಲಾವಿದರನ್ನ ತಗೊಂಡ ಈ ಒಂದು ಕಲಾ ಸಂಘವನ್ನು ಏನ್ ನಡೆಸ್ಕೊಂತ ಹೊಂಟ್ರಲ್ಲ, ಅವ್ರಿಗೆ ಸಹಿತ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಅಂತ ಕೊಡ್ಬೇಕಲ್ಲ ಬೇಡ್ಕೊಳ್ಳೋಣ. ಇನ್ನೂ ಹೆಚ್ಚಿನ ಕಲಾವಿದರು ಅವ್ರ ಜೊತೆ ಬೆಳೀತಾರೆ. ಹೌದೌದೌದು, ಬೆಳೀತಾರೆ. ಅವ್ರಿಗೆ ಇನ್ನೂ ಆ ಶಕ್ತಿ ಕೊಡ್ರಿ. ಬೆಳೆಯುವಂತ ಕಲಾವಿದರಿಗೆ ಬೆಳೆಸ್ಲಿ. ಅವ್ರ ಬೆಳೆಸ್ತಾರೆ. ಅದು 100% ಕರೆಕ್ಟ್ ರೀ. ಹೌದೌದೌದೌದು. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ, ಈ ನಿಮ್ಮ ಎಲ್ಲಿ ಈ ಹಾವುಗಳನ್ನ ಎಲ್ಲಾದ್ರೂ ನೋಡಿದ್ರೆ ಬಂದ್ರೆ ನಮ್ಮ ಸ್ನೇಕ್ ಶಿವ ಅವ್ರಿಗೆ ಫೋನ್ ಮಾಡ್ರಿ. ಅವರು ನೀವು ಫೋನ್ ಮಾಡಿದ ತಕ್ಷಣ ನಿಮ್ಗೆ ಅವ್ರು ನಿಮಗೆ ಏನು ಭಯ ಆಗಲಾರ್ದಂಗೆ ಹಾವನ್ನು ರಕ್ಷಣೆ ಮಾಡಿ ಅದರ ಜಾಗಕ್ಕೆ ಅವ್ರು ಬಿಟ್ಟು ಬರ್ತಾರೆ. ಮತ್ತು ಇಲ್ಲಿವರೆಗೂ ನಮ್ಮ ಜೋಡಿ ಬಂದು ಸಂದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಸ್ನೇಕ್ ಶಿವ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. ಏನಂತಂದ್ರ ನಿಮ್ಮ ಊರು ಸುತ್ತಮುತ್ತ ಅಂದ್ರೆ ಯಾವುದೇ ಊರಾಗಿರ್ಲಿ, ಅಕಸ್ಮಾತ್ ನಿಮ್ಗೆ ಹಾವು ಕಾಣಿಸ್ಕೊಂಡ್ರೆ, ಪ್ರಾಣಿಗಳ ತೊಂದರೆ ಆದಲ್ಲಿ ಕಾಣಿಸ್ಕೊಂಡ್ರೆ ದಯವಿಟ್ಟು ನನ್ನ ನಂಬರ್ ಹೇಳ್ತೇನೆ. 8150973926 ಈ ನಂಬರಿಗೆ ಕರೆ ಮಾಡ್ರಿ. ನಿಮ್ಮ ಸುತ್ತಮುತ್ತ ಊರುಗಳಲ್ಲಿ ಯಾರ್ಯಾರು ಅದಾರ ನೋಡ್ಕೊಂಡ ಅಥವಾ ಫಾರೆಸ್ಟ್ ಅರಣ್ಯ ಇಲಾಖೆಗೆ ನಾವು ತಿಳಿಸ್ತೇವೆ. ಒಟ್ಟ ಪ್ರತಿಯೊಂದು ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡೋಣ. ಅದ್ರ ಅಲ್ಲಿ ದೂರ ಅಲ್ಲಿಂದ ಹೆಂಗ್ ಬರ್ತಾರ, ಇಲ್ಲಿಂದ ಹೆಂಗ್ ಅದೇನು ಯೋಚನೆ ಮಾಡ್ಬೇಡ್ರಿ. ಸುತ್ತಮುತ್ತ ಇದ್ದವ್ರು ಒಬ್ಬರೇ ಇರ್ತಾರ ರಕ್ಷಣೆ ಮಾಡೋರು. ನಿಮ್ಮ ತಾಲೂಕ್ನಾಗ ಯಾರ್ಯಾರು ಇರ್ತಾರ ಅವ್ರಿಗೆ ನಾವು ಕಳಿಸ್ಕೊಡ್ತೇವೆ, ಅದನ್ನ ರಕ್ಷಣೆ ಮಾಡೋಣ ಅಂತೇಳಿ. ಮತ್ತು ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಎಲ್ಲ ಹೊಸ ಪ್ರತಿಭೆಗಳನ್ನ ಸಂದರ್ಶನ ಮಾಡ್ಯಾರ. ನನ್ನೂ ಇಲ್ಲಿ ಕರೆಸಿ ಈ ಚಾನಲ್ ಒಳಗ ನನ್ನ ಬಗ್ಗೆ ಸಂದರ್ಶನ ಮಾಡಿದ್ದಕ್ಕೆ ಈ ಕರುನಾಡ ರತ್ನಗಳ ಚಾನಲ್ಗೆ ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ನಮ್ಮ ಕಲಾವಿದರಿಗಾತ ಪ್ರತಿ ದಿವಸ ಪ್ರತಿ ಕ್ಷಣ ಇರಲಿ ಅಂತ ಕೇಳ್ಕೊತೀನಿ.